ಎ 12 37 ಅಂತ ಕೊಟ್ರು. ಡಿ 3 ಅಂತ ಕೊಟ್ರು. ಆದರೆ ಎ ಇದು ಕೇಳ್ತಾರೆ ಮೊದಲ. ಎ ಅಂದ್ರ ಮೊದಲ ಪದ ಕಂಡು ಹಿಡಿಯಿರಿ ಅಂತ. ಆ ನಂತರ S12 ಅಂತ ಬರುತ್ತೆ. S12 ಅಂದ್ರ 12 ಪದಗಳು. ಈ 12 ಪದಗಳ ಮೊತ್ತ ಕಂಡು ಹಿಡಿಬೇಕು. ಅಂದ್ರ ಮೊದಲ ಪದ ಕಂಡು ಹಿಡಿಬೇಕು. ಆ ನಂತರ 12 ಪದಗಳ ಮೊತ್ತ ಕಂಡು ಹಿಡಿಬೇಕು. ಇಷ್ಟು ಕೊಟ್ಟಿದ್ದು. A12 ಅಂದ್ರ 12ನೇ ಪದ 37 ಅಂತ ಅರ್ಥ. ಡಿ ಅಂದ್ರ 3, ಸಾಮಾನ್ಯ ವ್ಯತ್ಯಾಸ 3, 12 ಪದದ 37. ಇಷ್ಟು ಕೊಟ್ಟು ಮೊದಲ ಪದ ಮತ್ತು 12 ಪದಗಳ ಮೊತ್ತ. ಇವಾಗ ಕೊಟ್ಟಿದ್ದು A12 37 ಅಂತ ಕೊಟ್ರು. ಹಾಗಾದ್ರ A ಪ್ಲಸ್ A12 ಹತ್ರ 11D ಅಂತ ಬರೀತೀವಿ. 37. ಇದ್ರಾಗ ಡಿದ ಬೆಲೆ ಕೊಟ್ಟರ ನಿಮಗಿಲ್ಲಿ. ಡಿದ ಬೆಲೆ 3 ಅಂತ ಕೊಟ್ಟಾರ. ಡಿ ಇದ್ದಲ್ಲಿ ನಾವು 3 ಅಂತ ತುಂಬಿಕೊಳ್ಳೋಣ. ಎ ಪ್ಲಸ್ 11 ಡಿ ಇದ್ದಲ್ಲಿ 3 ಅಂತದ 3 ಈಕ್ವಲ್ ಟು 37. ಎ 11 3 33 ಈಕ್ವಲ್ ಟು 37. ಎ ಈಕ್ವಲ್ ಟು 37. 37 ಕಡೆ 33 ಟ್ರಾನ್ಸ್ಫರ್ ಮಾಡ್ಕೋಬೇಕು. ಅಂದ್ರ ಸ್ಥಳಾಂತರ ಮಾಡ್ಬೇಕು. ಇದು ಪ್ಲಸ್ 33 ಅದ, ಮೈನಸ್ 33. ಎದ ಬೆಲೆ 37ರಾಗ 33 ಕಳೆದ್ರ 4 ಅಂತ ಉಳಿತು. ಇದು ಎದ ಬೆಲೆ ಒಂದು ಕಂಡು ಹಿಡಿದ್ರಿ ನೀವು. ಎದ ಬೆಲೆ 4 ಅಂತ ಗೊತ್ತಾಯ್ತು. ಇನ್ನ S12 ಅಂತ ಹೇಳ್ತಾನ. S12 ಅಂದ್ರ 12 ಪದಗಳ ಮೊತ್ತ. ಹಾಗಾದ್ರ S n ಈಕ್ವಲ್ ಟು n ಅಪಾನ್ 2 ಬ್ರಾಕೆಟ್ 2a ಪ್ಲಸ್ n ಮೈನಸ್ 1 ಬ್ರಾಕೆಟ್ ಕಂಪ್ಲೀಟ್ ಡಿ ಅಂತ ತಗೊಂಡು S 12 ಪದಗಳ ಮೊತ್ತ ಅಂತ ಕೇಳಿತ್ತು. n ಅಂದಲ್ಲಿ 12 ಅಪಾನ್ 2. 2ಕ್ಕ 2 ಏದ್ ಬೆಲೆ ಇಲ್ಲಿ ಕಂಡು ಹಿಡಿದಿರಿ ನೋಡ್ರಿ. 4 ಅಂತ. ಇದೇ 4 ಇಲ್ಲಿ ಹಾಕ್ಬೇಕು. ಏದ್ ಬೆಲೆ 4 ಪ್ಲಸ್ ಎನ್ನದ ಬೆಲೆ ಅದ. ಎನ್ನದ ಬೆಲೆ 12 ಮೈನಸ್ 1. ಡಿದ ಬೆಲೆ ಕೊಟ್ಟಾರ ಅವರು 3 ಅಂತ. ಇದನ್ನ ಇಲ್ಲಿ ತುಂಬಬೇಕು. ಈಕ್ವಲ್ ಟು 2 ಒಂದ್ಲೆ 2 6 6 ಅಂತ. ಇದಕ್ಕ ಗುಣಿಸ್ಬೇಕು. 2 4 8. ಆ ನಂತರ 12ರಾಗ 1 ಕಳಿಬೇಕು. 11. ಇಲ್ಲಿ 3 6 ಬ್ರಾಕೆಟ್ 8 11 3 33. 6 ಬರೋದು ಮುಂದ ಬ್ರಾಕೆಟ್ನಾಗ 33ರಾಗ 8 ಕೂಡಿಸ್ಬೇಕು. 41 ಆಗುತ್ತೆ. ಆದ್ದರಿಂದ 6 ಒಂದ್ಲೆ 6 6 4 24 246 ಆಗುತ್ತೆ. 12 ಪದಗಳ ಮೊತ್ತ ಎಷ್ಟು? 246. ಅವ್ರು ಕೊಟ್ಟಿದ್ದು ಬರೀಬೇಕು. ಆದ್ದರಿಂದ ಎ 4 S 12 ಈಕ್ವಲ್ ಟು 246 ಆಗಿದೆ ಅಂತ ಬರೀಬೇಕು. ಇಷ್ಟು ಕೊಟ್ಟಿದ್ದು ಏನೇನು ಈ ಕಡೆ ಲಕ್ಷ್ಯ ಇರ್ಲಿ. A3 ಅಂತ ಕೊಟ್ರು. A3 ಅಂದ್ರ ಅರ್ಥ ಏನು? 3ನೇ ಪದ ಅಂತ. ಇದು 15. 3ನೇ ಪದ ಅಷ್ಟೇ. ಇದು 15. 10 ಪದಗಳ ಕೂಡಿದ್ರ 125 ಅಂತ ಹೇಳಿದ್ರು. 10 ಪದಾವ ಇಲ್ಲಿ. ಅವು ಹೊಸು ಕೂಡಿದ್ರ 125 ಅಂತ ಹೇಳ್ತಾರ ಅವ್ರು. ಡಿ ಅಂದ್ರ ಸಾಮಾನ್ಯ ವ್ಯತ್ಯಾಸ. ನೀವು ಗುರುತಿಸ್ಬೇಕು ಎಷ್ಟದ ಅಂತ. ಇದು ಮತ್ತ 10ನೇ ಪದನೇ ಕೇಳ್ತಾನ. 3ನೇ ಪದ ಕೊಟ್ಟಾನ. 10ನೇ ಪದ ಎಷ್ಟು ಅಂತ ಕೇಳ್ತಾನೆ. ಇವುಗಳನ್ನ ಇಲ್ಲಿ ಬರ್ಕೊಂಡಾಗ A3 ಅಂತ ತಗೊಂಡ್ರ 15 ಅಂತ ಬಂತು. A3 ಅಂದ್ರ A ಪ್ಲಸ್ 2D ಈಕ್ವಲ್ ಟು 15 ಅಂತ ಆಗತ್ತೆ. ಟು ದಿ ನಂಬರ್ 1. ಅದಕ್ಕೆ ನಂಬರ್ 1 ಅಂತ ಕೊಟ್ಟೆವು ನಾವು. S10 ಅಂತ ಅದ ಅಲ್ಲಿ. S10 ಅದ ಬೆಲೆ 125 ಅಂತ.
ಹಾಗಾದ್ರ ಎನ್ ಅಂದ್ರ ಏನೇನ್ ಬರೀತೀವಿ ಅಂದ್ರ ಮೊದಲ ಸೂತ್ರ ಬರ್ಕೊಳ್ಳೋಣ. ಎನ್ ಅಪಾನ 2 2a ಪ್ಲಸ್ ಎನ್ ಮೈನಸ್ 1 ಆನಂತರ ಡಿ. ನಿಮಗ ಎಸ್ 10 ಅಂತ ಕೊಟ್ರಿ, ಇಲ್ಲಿ ಎಸ್ 10 ಅಂತ ಬರ್ಯಾನ. ಎಸ್ 10 ಈಕ್ವಲ್ ಟು ಎನ್ನದ ಬೆಲೆ 10. ಇದೇ ಎನ್ನದ ಬೆಲೆ ಇರುತ್ತೆ ಇಲ್ಲಿ. ಎನ್ನದ ನೋಡಿ ಅದೇ ಎನ್ ಇಲ್ಲಿ ಇರುತ್ತೆ, ಅಂದ್ರ 10 ಅಂತ ಬರ್ದೇವು. ಅಪ್ಪನ 2. ಇವಾಗ 2a ಆ ನಂತರ ಪ್ಲಸ್ ಎನ್ನದ ಬೆಲೆ 10 ಮೈನಸ್ 1. ಡಿದ ಬೆಲೆ ನಾವು ಕೊಟ್ಟಿಲ್ಲ, ಅಂದ್ರ ಡಿನು ಬರಿಬೇಕು ಅಂತ. 2 1 2 5 ಅಂತ ಆಯ್ತು. ಎಸ್ 10 ಅಂತ ಕೊಟ್ಟರು ನಿಮಗೆ. ಎಸ್ 10ರ ಬೆಲೆ ಎಷ್ಟು ಅಂದ್ರ ಇಷ್ಟು ಅಂತ, 125. ಇದು ಬರದಲ್ಲಿ ಇದು ಬರಿಬೇಕು. ಎಷ್ಟೆನ್ನದಲ್ಲ ಇಲ್ಲಿ 125 ಅಂತ ಬರೀಬೇಕು. 5 ಬತ್ತು 5ಕ್ಕ 5. 2a 10ರಾಗ 1 ಕಳೆದ್ರ 9. 9 ಡಿ ಗುಣಿಸ್ಬೇಕು. 10ರಾಗ 1 ಕಳೆದ್ರ 9. 9 ಡಿ ಗುಣಿಸಿದ್ರ 9 ಡಿ ಆಗತ್ತೆ. ಆನಂತರ ಈ 5ರಿಂದ ಇದಕ್ಕ ಭಾಗಿಸೋಣ. 125. 5ರಿಂದ ಇದಕ್ಕ ಭಾಗಿಸ್ಬೇಕು. ಇಲ್ಲಿ 2a ಬತ್ತು, ಅದಕ್ಕ 9 ಡಿ. 5 1 5 2 10. 2 ಉಳಿತು 25. 5 5 25 ಅಂತ ಬಂತು. ಇದು 2a ಅಂತ ಆಯ್ತು. ಇದು 9 ಡಿ ಅಂತ. ಇಲ್ಲಿ ಇದೇ ಇನ್ನೊಂದು ಸ್ವಲ್ಪ ಬದಲು ಮಾಡ್ಬೇಕು. ಇದು ಏನ್ ಬದಲು ಮಾಡ್ಬೇಕು ಅಂತಂದ್ರ, ಎ ಇದ್ದಲ್ಲೇ ಇಟ್ಟು 2 ಡಿ ಈಚ್ ಕಡೆ ಸರಿಸ್ಬೇಕು, 15 ಕಡೆ ಸರಿಸ್ಕೋಬೇಕು. ಹಾಗಾದ್ರ ಎ ಇಲ್ಲೇ ಇರ್ಲಿ, ಇದೇ ಜಾಗದಾಗ ಎ ಇರ್ಲಿ. ಇಲ್ಲಿ 15 ಅದ. ಆ ನಂತರ ಪ್ಲಸ್ 2 ಡಿ ಟ್ರಾನ್ಸ್ಫರ್ ಮಾಡಬೇಕು, ಮೈನಸ್ 2 ಡಿ ಆಗತ್ತೆ. ಯಾಕಂದ್ರ ಎ ಇದ್ದಲ್ಲಿಟ್ಟು 15 ಕಡೆ ಪ್ಲಸ್ 2 ಡಿ ಬರತ್ನಾಗ ಮೈನಸ್ 2 ಡಿ ಆಯ್ತು, ಹೌದಲ್ಲ? ಹಾಗಾದ್ರ ಇದಕ್ ನಾವು ಎಷ್ಟು ಅಂತ ಗುರುತಿಸೋಣ? ಇಲ್ಲಿ 1 ಅಂತ ಗುರುತಿಸ್ತೇವು. ಇದು ತಂದು ಇದ್ರಾಗ ತುಂಬಬೇಕು 2ರಾಗ. ಇದು 2ನೇದ್ದು, ಅದು 1ನೇದ್ದು. ಇಲ್ಲಿ 25ಕ್ಕ 25, 2ಕ್ಕ 2 ಅಂತ ಬರ್ಯಾನ. ಇಲ್ಲಿ ಬರೀ ಮುಂದೆ ಎ ಅದ ನೋಡ್ರಿ. 2 ಅಂತರೂ ಬರ್ದೇವಿ ಇಲ್ಲಿ ಬರೀ ಎ ಅದ. ಎ ಇದ್ದಲ್ಲಿ ಇದು ತುಂಬಾನೇ 15 ಮೈನಸ್ 2 ಡಿ. ಎದಲ್ಲಿ ಬ್ರಾಕೆಟ್ ಹಾಕಿ ಇದ್ರ ಜಾಗದಾಗ 15 ಮೈನಸ್ 2 ಡಿ ಅಂತ ತುಂಬಬೇಕು. ಎ ಇದ್ದಲ್ಲಿ ಎಷ್ಟು ಬರ್ದೇವಿ? ಪ್ಲಸ್ 9 ಡಿ ಅಂತ ಆಯ್ತು. ಅಂದ್ರ ಮುಂದಿಲ್ಲಿ ಬರ್ಯಾನ ಎ ಇದ್ದಲ್ಲಿ, ಯಾಕೆಂದರೆ ಅಂತಿದ್ದು ಬಿಕಾಸ್ ಅಂತ ಹೇಳುತ್ತೆ. ಯಾಕೆಂದರೆ ಎ ಈಕ್ವಲ್ ಟು ಎಷ್ಟು ತುಂಬಿದೆವು? 15 ಮೈನಸ್ 2 ಡಿ ನಾವು ಆದೇಶ ಮಾಡಿದ್ದು ಅಂತ ಅರ್ಥ. ಇಲ್ಲಿ 25. ಇದರಿಂದ ಇದಕ್ಕೊಮ್ಮ, ಇದರಿಂದ ಇದಕ್ಕೊಮ್ಮ ಗುಣಿಸ್ಬೇಕು. 2 15 30 ಆಗತ್ತೆ. ಆ ನಂತರ ಪ್ಲಸ್ ಮೈನಸ್ ಮೈನಸ್ 2 2 4 ಡಿ ಅಂತ ಆಯ್ತು. 2ಕ್ಕ 15ಕ್ಕ ಗುಣಿಸ್ತೇವು 30. 2ಕ್ಕ 2ಕ್ಕ ಗುಣಿಸ್ತೇವು 4 ಡಿ ಅಂತ ಬರ್ಕೊಂಡು 9 ಡಿ ಅದಲ್ಲ, 9 ಡಿ ಅಂತ ಬರೀಬೇಕಲ್ಲಿ. ಅದರೊಂದಿಗೆ 25 ಬರೋದು ಈಕ್ವಲ್ ಟು 30 ಅದ, 30. ಇವೆರಡು ಒಂದೇ ಪದ. ಇದನ್ನು ಡಿ ಅದ, ಇದನ್ನು ಡಿ ಅದ. ಇದ್ರಾಗ ಇದು ಕಳಿಬೇಕು, ಇದು ಪ್ಲಸ್ ಅದ, ಇದು ಮೈನಸ್ ಅದ. 9ರಾಗ 4 ಕಳಿಬೇಕು. 9ರಾಗ 4 ಕಳೆದ್ರ 5 ಡಿ ಅಂತ ಉಳಿತು. ಇದು ದೊಡ್ಡದಲ್ಲ, ಪ್ಲಸ್ ಬರುತ್ತೆ. ಪ್ಲಸ್ 5 ಡಿ ಅಂತ ಆಗತ್ತೆ. ಇದು ಪ್ಲಸ್ ಅದೇ, ಇದು ಇಲ್ಲೇ ಇರ್ಲಿ. ಇದನ್ನ ನಾವು ಹೇಗ್ ಮಾಡೋಣ? ಇಲ್ಲಿ ಎಡಭಾಗಕ್ಕ ಸರಸಣ. 25 ಇದು ಈಚೆ ಕಡೆ ಬರೋತ್ನಾಗ ಮೈನಸ್ 30 ಆಗತ್ತೆ. ಈಕ್ವಲ್ ಟು 5 ಡಿ ಅಷ್ಟೇ ಉಳಿತಿಲ್ಲಿ. ಇದು ಈಚೆ ಕಡೆ ಬರ್ತಂದ್ರ ಇದು ಒಂದೇ ಉಳಿತದ. ಇದೇ ಸುರುವಿ ಬರೇನಿಲ್ಲ. 5 ಡಿ ಈಕ್ವಲ್ ಟು
30ರಾಗ 25 ಕಳಿಬೇಕು. 5 ಬಂತು, ದೊಡ್ಡದು ಮೈನಸ್ ಅದ, -5. ಡಿ ದ ಬೆಲೆ ಬೇಕು. ಈ -5 ಅದ, ಇದು ನಿಮ್ಮದು. -5ಕ್ಕ 5ರಿಂದ ಭಾಗಿಸ್ಬೇಕು. 5ಕ್ಕೆ ಹೋಯ್ತು, 5 ಒಂದಲೇ ಹೋಯ್ತು. ಡಿ = ಇಲ್ಲಿ ಪ್ಲಸ್ ಅದ, ಪ್ಲಸ್ ಮೈನಸ್ ಆಗುತ್ತೆ. 1ಕ್ಕ 1 ಅಂದ್ರ ಡಿ ದ ಬೆಲೆ -1 ಅಂತ ಆಯ್ತು. ಎಷ್ಟು ಇದ್ರ ಬೆಲೆ ಬತ್ತೆ. ಈಗ ಇನ್ನ A10 ಕಂಡುಹಿಡಿಬೇಕು. A10 ಕಂಡುಹಿಡಿಬೇಕು ಅಂದ್ರ ಏದ ಬೆಲೆನೂ ಬೇಕು ನಿಮಗ್. ಇದು ಕಂಡುಹಿಡಿಬೇಕು ಅಂದ್ರ ಏದ ಬೆಲೆನೂ ಬೇಕು. ಬರೇ ಡಿ ದ ಬೆಲೆ ಅಷ್ಟೇ ಅದ ನಿಮ್ ಹತ್ರ, ಏದ ಬೆಲೆ ಇಲ್ಲ. ಏದ ಬೆಲೆ ಎಷ್ಟು ಗುರುತಿಸಿದ್ರಿ ಅಂದ್ರ A10 ಬರತ್ತ. ಇದು ಕಂಡುಹಿಡಿಲಿಲ್ಲ ಅಂದ್ರ ಇದು ಬಿಡಿಸ್ಲಿಕ್ಕಾಗಲ್ಲ. ಈಗ ಬರೇ ನಾವ್ ಇಲ್ಲಿ ತನ ಬಿಡಿಸಿವಟ್ಟೆ, ಇದು ಬಿಡಿಸಿಲಿನ. ಹಾಗಾದ್ರ ಇಲ್ಲಿ ಏದ ಬೆಲೆ ಬಂದ ನೋಡ್ರಿ. 1ರಲ್ಲಿ ಅಂದ್ರ ಒಂದನೇದ್ದು. 1ರಲ್ಲಿ ಡಿ = -1 ಆದೇಶಿಸಿ ಅಂತ ಆಯ್ತು. ಆದೇಶಿಸಿ ಅಂದ್ರ ತುಂಬ್ರಿ ಅಂತ. ಇಷ್ಟು. ಇವಾಗ 1ರಲ್ಲಿ ಅಂತ ಹೇಳಿರಿ, ಒಂದನೇದಂದ್ರ ಇದೆ. ಹಾಗಾದ್ರ A = 15 -2D. A 15 -2. ಡಿ ದ ಬೆಲೆ -1 ಏನು ಬಂದದ ಅದು ತುಂಬಬೇಕಲ್ಲಿ. A = 15 ಮೈನಸ್ ಪ್ಲಸ್ ಆಗುತ್ತೆ. ಮೈನಸ್ ಅದ, ಇದು ಮೈನಸ್ ಅದ, ಮೈನಸ್ ಪ್ಲಸ್ ಆಯ್ತು. 2 ಒಂದಲೇ 2. ಏದ ಬೆಲೆ 15ರಾಗ 2 ಕೂಡಿದ್ರ 17 ಆಗತ್ತೆ. ಇವಾಗ 2 ಪದ ಬಂದು ನಿಮ್ ಕಡೆ. ಡಿ ದ ಬೆಲೆನೂ ಬತ್ತು, ಏದ ಬೆಲೆನೂ ಬತ್ತು. ಇವಾಗ A10 ಬಿಡಿಸ್ಲಿಕ್ ಬರುತ್ತೆ. ಇದು ಬರತನ ಇದು ಬಿಡಿಸ್ಲಿಕ್ ಬರ್ತಿರ್ಲಿಲ್ಲ. ಇವಾಗ ಏದ ಬೆಲೆ ಕಂಡುಹಿಡಿದ್ರಿ. ಪ್ರಶ್ನೆ A10 ಅಂತ ಕೇಳ್ತಾನ. A10 ಬಿಡಿಸ್ಬೇಕು ಅಂದ್ರ A ಬರೋದು +9D ಅಂತ ಬರೀಬೇಕು. ಹಾಗಾದ್ರ ಏದ ಬೆಲೆ ಇದೇ ಈಗ ಕಂಡುಹಿಡಿದ್ರಿ ನೋಡ್ರಿ. 17 ಅಧಿಕ 9. ಡಿ ದ ಬೆಲೆ ಇಲ್ಲ, -1. 17 +- 9 ಒಂದಲೇ 9. 17ರಲ್ಲಿ ನಾವೇನ್ ಮಾಡ್ಬೇಕು ಅಂದ್ರ 9 ಕಳಿಬೇಕು. 17ರಾಗ 9 ಕಳೆದ್ರ 8. ಹಾಗಾದ್ರ A10 = ಎಷ್ಟು ಬತ್ತು? 8 ಬತ್ತು. ಈಗೆಲ್ಲಪ್ಪ ಅಂತ ಬರೇ ನಾವು. ಆದ್ದರಿಂದ ಅವ್ರು ಕೇಳಿದ್ದು ಡಿ ದ ಬೆಲೆ ಎಷ್ಟು ಅಂದ್ರ -1. A10 ಅಂತ ಕೇಳ್ಯಾರ ಅವ್ರು. A10 ಅಂದ್ರ 8. ಡಿ ದ ಬೆಲೆ -1. A10 10ನೇ ಪದ ಎಷ್ಟಾಗ್ಯದ? 8 +8 ಅಲ್ಲ, +17ರಾಗ 9 ಕಳಿತೀವಿ, +8 ಆಗತ್ತೆ. A10 = 8 ಆಗಿದೆ ಅಂತ. ಇಷ್ಟು ಬಿಡ. 5ನೇದಾಗಿ ಡಿ ಅಂದ್ರ ಸಾಮಾನ್ಯ ವ್ಯತ್ಯಾಸ. ಡಿ ದ ಬೆಲೆ ಕೊಟ್ರು, ಇಲ್ಲಿ 5 ಅಂತ ಕೊಟ್ರು. ಸಾಮಾನ್ಯ ವ್ಯತ್ಯಾಸ ಎಷ್ಟು ಅಂದ್ರ 5 ಅಂತ ಕೊಟ್ಟಾರ. ಆ ನಂತರ S9 ಅಂತ ಕೊಟ್ರು. S9 ಅಂದ್ರ 9 ಪದಗಳ ಮೊತ್ತ ಅಂತ ಹೇಳ್ತೀವಿ. ಈ 9 ಪದ ಕೂಡ್ಸಿದ್ರೆ ಎಷ್ಟಾಗ್ತದ ಅಂತ ಹೇಳ್ಯಾರ ಅವರು ಅಂದ್ರ 75 ಆಗತ್ತೆ ಅಂತ. ಇವೆರಡು ಪಾಯಿಂಟ್ ಕೊಟ್ರು. ಸಾಮಾನ್ಯ ವ್ಯತ್ಯಾಸ 5 ಕೊಟ್ರು, 9 ಪದಗಳ ಮೊತ್ತ 75 ಕೊಟ್ರು. ಇಷ್ಟ ಆದ ಬಳಿಕ ನಿಮಗ ಏದ ಬೆಲೆ ಬೇಕು ಅಂದ್ರ ಮೊದಲ ಪದ ಬೇಕು. 9ನೇ ಪದ ಎಷ್ಟು ಅಂತ. A9 ಬೇರೆ, S9 ಬೇರೆ. A9 ಅಂದ್ರ ಪದ ಹೇಳುತ್ತದೆ. ಇದು ಏನಂತ ಹೇಳುತ್ತೆ? 9 ಪದಗಳು ಕೂಡಿದ್ರೆ ಇಷ್ಟ ಆಗತ್ತೆ ಅಂತ ಹೇಳುತ್ತೆ. ಇದು ಅಂದ್ರ ಇದಕ್ಕ ಒಂದೇ ಅಲ್ಲ ಅರ್ಥ. ಇದರ ಅರ್ಥ ಬೇರೆನೆ, ಇದರ ಅರ್ಥ ಬೇರೆನೆ. ಇವೆರಡು ನಾವು ಕಂಡುಹಿಡ್ಕೋಬೇಕು. ಹಾಗಾದ್ರ ಇಲ್ಲಿ ಕೊಟ್ಟಿದ್ದು ಡಿ 5 ಅಂತ. ಆನಂತರ S9 ಅಂತ ಕೊಟ್ರು 75 ಅಂತ. ಇದರಲ್ಲಿ ನಾವೇನ್ ಮಾಡೋಣ ಅಂತಂದ್ರ ಮೊದಲ SN ಸೂತ್ರ ತಗೊಂಡು ಬಿಡಿಸ್ಕೊಳ್ಳೋಣ. ಏನೇನ್ ಬರುತ್ತೆ ನೋಡೋಣ. SN = n/2 2a + n - 1 ಬ್ರಾಕೆಟ್ ಕಂಪ್ಲೀಟ್ D ಅಂತ.
ಇಷ್ಟು S9 ಅಂತ ಕೊಟ್ರವ್ರು ಇದನ್ನೇ ತಂದು ಇಲ್ಲಿ ಬರೆಯೋಣ ನಾವು S9 ಅಂತ. ಆ ನಂತರ ಎನ್ನದ ಬೆಲೆ 9 ಅಪಾನ 2. 2ಕ್ಕ 2 ಏದ ಬೆಲೆ ಇಲ್ಲ, ಅದೇ ಕಂಡು ಹಿಡಿಬೇಕು. ಎ ಅಂತ ಬರೆಯೋಣ ಪ್ಲಸ್ ಎನ್ ಅಂತದಲ್ಲ, ಎನ್ನದ ಬೆಲೆ ಇಲ್ಲಿ ಇರುತ್ತೆ, ಇಲ್ಲಿ ಬಂದದು ಇಲ್ಲಿ ಬಂದದು ನೋಡಿ. 9 ಮೈನಸ್ 1. ಡಿ ಬೆಲೆ ಆಲ್ರೆಡಿ ಕೊಟ್ಟರ ಲೆಕ್ಕದ 5 ಅಂತ. ಹಾಗಾದ್ರ ಡಿ ಇದ್ದಲ್ಲಿ 5 ಬರೆಯೋಣ. ಇವಾಗ S9 ಬೆಲೆ ಹೇಳ್ಯಾರ ಅವ್ರು. S9 ಬೆಲೆ 75 ಅಂತ ಕೊಟ್ಟಾರ ಅವ್ರೆ. ಹಂಗಾದ್ರ S9 ಇದ್ದಲ್ಲಿ 75 ಅಂತ ತುಂಬಾನೆ. 75 9 ಅಪಾನ 2 ಇದು ಹೇಗದ ಹಾಗೆ ಬರದೀವಿ. ಆ ನಂತರ 2a ಅಂತ ಬರ್ಕೊಂಡು ಪ್ಲಸ್ ಇದ್ರಾಗ ಇದು ಕಳಿಬೇಕು. 9ರಾಗ 1 ಕಳೆದ್ರ 8 ಉಳಿತು. ಈ 8ಕ್ಕ 5ಕ್ಕ ಗುಣಿಸ್ಬೇಕು. 8 5ಲೆ 40 ಆಗತ್ತೆ. ಎಷ್ಟಾಯ್ತು? ಇವಾಗ 75 ಅಂತ ಹಾಗೆ ಬರುತ್ತೆ. ಇದು 9 ಅಪಾನ 2. ಇದು ಈ ಬ್ರಾಕೆಟ್ನಾಗ ಅಷ್ಟೇ ನೋಡ್ಕೊಳ್ರಿ. ಇಲ್ಲಿ 2 ಇಲ್ಲಿ 40. 2ರ ಮಗ್ಗಿ ಒಳಗ 40 ಬರುತ್ತೆ. 2 20ಲೆ 40 ಬರುತ್ತೆ. 2 ಇದ್ರಂದು ಸಾಮಾನ್ಯ ಅಪವರ್ತ ನಾವು ಹೊರಗೆ ತೆಗಿಬೇಕು ನಾವು. ಹಾಗಾದ್ರ 2 ಹೊರಗೆ ತಕ್ಕೊಂಡೇವಂದ್ರ ಈ 2 ಹೊರಗೆ ತೆಗದ್ರ ಬರೀ ಇಲ್ಲಿ ಎ ಉಳಿತು. ಪ್ಲಸ್ 2ರ ಮಗ್ಗಿ 40 ಬರತ್ತನಂದ್ರ 2 2ಲೆ 4 ಬರುತ್ತೆ. ಇದೊಂದು ಪೂಜೆ ಹಾಕಂತ ಇದಕ್ಕ ಗುಣಾಕಾರ ಮಾಡಿದ್ರೆ ಇಷ್ಟೇ ಬರ್ಬೇಕು, ಹೊಳ್ಳಿ ತಪ್ಪಬಾರದು. ಅದಕ್ಕೆ ಸಾಮಾನ್ಯ ಅಪವರ್ತನ ಅಂತ ಕರಿತೀವಿ. ನಾ ಗುಣಿಸಿ ತೋರಿಸ್ತಾ ನೋಡ್ರಿ. 2 ಇಂಟು ಎ 2a ಬಂತು. 2 ಇಂಟು 20 40 ಬತ್ತಿಲ್ಲ. ಇದು ಸಾಮಾನ್ಯ ಅಪವರ್ತನ. ಇಲ್ಲಿ 2 ಇದನ್ನು 2 ಕ್ಯಾನ್ಸಲ್ ಮಾಡಿದೆವು. 2ಕ್ಕ ಕ್ಯಾನ್ಸಲ್ ಮಾಡ್ಕೊಂಡಿವಿ. ಈಗ 75 ಉಳಿತು. ಹೌದಾ? ಈಕ್ವಲ್ ಟು ಇಲ್ಲಿ 9. ಆ ನಂತರ ಬ್ರಾಕೆಟ್ನಾಗ ಎ ಪ್ಲಸ್ 20 ಅಂತ ಆಯ್ತು. 75ಕ್ಕ 75 ಅಂತ ಬರೆಯೋಣ. ಇದರಿಂದ ಇದಕ್ಕ ಗುಣಸಾನು 9a ಅಂತ ಆಗತ್ತೆ. 9ರಿಂದ ಎ ಗುಣಿಸೋರ 9a. 9ರಿಂದ ಇದು ಒಂದಕ್ಕೆ ಅಲ್ಲ, ಇದಕ್ಕೂ ಗುಣಿಸ್ಬೇಕು. 9 2ಲೆ 18. ಇದು 1 0. ಎಷ್ಟಾಗತ್ತೆ? ಅದು 180. ಇದು ಪ್ಲಸ್ ಅದಿದು. ಇದು ಜಾಗ ತೆಗಿಬಾರ್ದು, ಇದೇ ಜಾಗದಾಗೆ ಇರ್ಲಿ. ಇದನ್ನೇ ಈ ಕಡೆ ಸರ್ಸನ್. 75 ಇದು ಪ್ಲಸ್ ಈಚೆ ಕಡೆ ಬರುತ್ತೆ. ಈ ಕಡೆ ಬರೋ ಹೊತ್ನಾಗ ಮೈನಸ್ 180 ಆಗತ್ತೆ. ಈಕ್ವಲ್ ಟು ಇಲ್ಲಿ ಎಷ್ಟದ ಅಂದ್ರ 9a ಅಂತ ಉಳಿತಿಲ್ಲ. ಈ 180ರೊಳಗ 75 ಕಳಿಬೇಕು ಅಂದ್ರ 180 ಅದ. 80ರಾಗ 75 ಕಳೆದ್ರ 5 ಉಳಿತಲ್ಲ. 5 ಇದೊಂದು 100 ಅಂದ್ರ ಎಷ್ಟಾಯ್ತು? 100. ಇದ್ರಾಗ 180ರಾಗ 75 ಕಳೆದ್ರ 105 ಮೈನಸ್ 105 ಬರುತ್ತೆ. ಯಾಕಂದ್ರ ಮೈನಸ್ 180 ಅದ, ಮೈನಸ್ 105 ಬಂತು. ಈಕ್ವಲ್ ಟು 9a ಅಂತ ಆಯ್ತು. ಈಗ ಏನ ಬೆಲೆ ಬೇಕು? ಇದರಿಂದ ಇದಕ್ಕೆ ಭಾಗಿಸ್ಬೇಕು. ಅಂದ್ರ ಎ ಮೈನಸ್ 105ಕ್ಕ 9ರಿಂದ ಭಾಗಿಸ್ಬೇಕು. ಎ ಅಂತ ಬರೆಯೋಣ. 9 3 3 9. 3 ಎಷ್ಟಾಗತ್ತೆ? 9. 3 9 ಹತ್ತದಲ್ಲ ಅಲ್ಲಿ. 3 9 1 ಉಳಿತು. ಅಂದ್ರ ಎಷ್ಟಾಯ್ತು? ಅದು 15 ಆಯ್ತು. 3 5ಲೆ 15 ಅಂದ್ರ ಮೈನಸ್ 35. ಗೊತ್ತಾಯ್ತು? ಕಡ್ದು ಮೈನಸ್ 35 ಅಪಾನ ಎಷ್ಟಿಲ್ಲಿ? 3. ಇದು ಏನು ಅಂದ್ರ ಏದ ಬೆಲೆ. ಏದ ಬೆಲೆ ಎಷ್ಟು ಬತ್ತು? ಮೈನಸ್ 35 ಅಪಾನ 3. ಇಲ್ಲಿ 105. 3 3ಲೆ 9 10 ಅದ. 3 3ಲೆ 9 1 ಉಳಿತು. 15 ಆಯ್ತು. 3 5ಲೆ 15 ಅಂದ್ರ ಮೈನಸ್ ಮೈನಸ್ ಇಲ್ಲಿ 35 ಅದ. 35 ಕೆಳಗೆ ಎಷ್ಟು ಉಳಿದದ? ಇಲ್ಲಿ 3. ಏದ ಬೆಲೆ ಮೈನಸ್ 35 ಅಪಾನ ಎಷ್ಟು? 3 ಅಂತ ಆಯ್ತು. ಡಿ ಬೆಲೆ ಕೊಟ್ಟಾರ, ಏದ ಬೆಲೆ ಬಂತು. ಇದಕ್ಕೆ ಕಂಡು ಹಿಡಿಬೇಕು.
ಎ ಎಷ್ಟು ಕಂಡು ಹಿಡಿಬೇಕು 9 ಅಂತ ಎ 9 ಅಂತ ಬರ್ಕೊಂಡ್ರ ಎ ಬರೋದು ಪ್ಲಸ್ 8 ಡಿ ಅಂತ ಬರೀತೀರಿ ಎ 9ಕ್ಕೆ ಎಷ್ಟು ಬರೀತೀರಿ ಎ ಪ್ಲಸ್ 8 ಡಿ ಏದ ಬೆಲೆ ನಿಮಗೆ ಈಗಾಗಲೇ ಗೊತ್ತದ ಮೈನಸ್ 35 ಅಪಾನ 3 ಇದು ಏದ ಬೆಲೆ ಆ ನಂತರ ಪ್ಲಸ್ 8 ಅಂತ ಡಿ ಬೆಲೆ ಲೆಕ್ಕದಾಗ ಕೊಟ್ಟಾರ 5 ಅಂತ ಬರ್ಕೊಳ್ಳೋಣ ಮೈನಸ್ 35 ಅಪಾನ 3 8ಕ್ಕ 5ಕ್ಕ ಗುಣಿಸ್ಬೇಕು 8 5 40 ಆಗತ್ತೆ ಇವಾಗ ಇದ್ರ ಕೆಳಗೆ ಏನು ಇರ್ಲಿಲ್ಲ ಅಂದ್ರ 1 ಅಂತ ತಗೊಳ್ರಿ ಇಲ್ಲಿ 3 ಒಂದರದು ಲಸ ತೆಗಿಬೇಕು 3 ಬರುತ್ತೆ 3 3 ಅದ 1 ಅಂದ್ರ 3 1 3 1 ಎಷ್ಟಲೇ ಅಂದ್ರ 1 3 ಇದಕ್ಕ ಇದು ಗುಣಿಸ್ಬೇಕು ಇದರಿಂದ ಇದಕ್ಕೆ ಗುಣಿಸ್ಬೇಕು 35 1 35 ಇಲ್ಲಿ ಮೈನಸ್ ಅದ ನೋಡ್ರಿ ಮೈನಸ್ ಅಂತ ಪ್ಲಸ್ 3 4 12 ಇದೊಂದು 0 ಅಂದ್ರ 100 ಎಷ್ಟಾಗತ್ತೆ 20 ಆಗತ್ತೆ ಇಲ್ಲಿ 120ರಾಗ 35 ಕಳಿಬೇಕು 120 ಗೊತ್ತಾಗ್ಲಂದ್ರ ಬರ್ಕೊಡ್ರಿ ಏನ್ ಪರವಾಗಿಲ್ಲ 35 ಕಳಿಬೇಕು 10ರಾಗ 5 ಹೋದ್ರ 5 ಈಗ 12 ಆಯ್ತು 12ರಾಗ 3 1 4 ಐತಲ್ಲ 12 4 ಕಳೆದ್ರೆ ಎಷ್ಟು 8 ಉಳಿತು 1ರಾಗ 1 ಹೋದ್ರ 0 ಅಂದ್ರ 120ರಾಗ 35 ಕಳೆದ್ರ 85 ಅಂತ ಬಂತು ದೊಡ್ಡದು ಪ್ಲಸ್ ಅದ ಹೌದಲ್ಲ ಅದಕ್ಕೆ ಪ್ಲಸ್ ಇಟ್ಟಿವಿ ನಾವು ಆ ನಂತರ 3 ಕಡ್ತ ಹೋಗ್ತೇವೆ ನೋಡ್ರಿ 3 2 6 ಆಗತ್ತೆ 2 ಉಳಿತು 25 3 ಮಗೆ 25 ಬರಲ್ಲ ಹಂಗಾದ್ರ ಎ 9 ಬೆಲೆ ಎಷ್ಟು ಅಂದ್ರ 85 ಅಪಾನ 3 ಇಷ್ಟ ಆದ ಬಳಿಕ ಬಂದಿದ್ದು ಉತ್ತರಗಳು ಬರಿಬೇಕು ಯಾಕಂದ್ರ ಅದೇ ಪ್ರಶ್ನೆ ಕೇಳ್ತಾರ ಅವ್ರು ಏದ ಬೆಲೆ ಬರೀಬೇಕು ಎ ಈಕ್ವಲ್ ಟು ಮೈನಸ್ 35 ಅಪಾನ 3 ಡಿದ ಬೆಲೆ ಡಿದ ಬೆಲೆ ಹತ್ರ ಬೇಡ ಡಿ ಕೇಳಿಲ್ಲ ಅವರು ಎ 9 ಅಂತ ಕೇಳ್ಯಾರ ಎ 9ರ ಬೆಲೆ 85 ಅಪಾನ 3 ಅಂತ ಅಂದ್ರ ಮೊದಲ ಪದ ಮೈನಸ್ 35 ಅಪಾನ 3 9ನೇ ಪದ 85 ಅಪಾನ 3 ಆಗಿದೆ ಅಂತ ಲೆಕ್ಕ ಕೊಟ್ಟಿದ್ದೇನು ನಾವು ಬಿಡಿಸ್ಬೇಕಾಗಿದ್ದೇನು ಏನು ಮಾಡ್ಬೇಕಾಗ್ಯದ ಅದು ಗೊತ್ತು ಮಾಡ್ಕೋಬೇಕು ಲೆಕ್ಕ ಬಿಡಿಸೋದ್ನಾಗ ಅದನ್ನೇ ಇರುತ್ತೆ ಎ ಕೊಟ್ರು ಮೊದಲ ಪದ 2 ಇದು ಪೂರ್ತಿ ನೀವು ಅರ್ಥ ಮಾಡ್ಕೋಬೇಕು ಈ ಲೈನ್ ಏನದಲ್ಲ ಈ ಲೈನ್ ಪೂರ್ತಿ ಗೊತ್ತಿರ್ಬೇಕು ಇದ್ರ ಏನೇನ್ ಕೊಟ್ರು ಏನ್ ಮಾಡ್ಬೇಕಾಗ್ಯದ ಇಷ್ಟು ನೀವು ಗೊತ್ತು ಮಾಡ್ಕೊಂಡ್ರೆ ಅದ್ರ ಲೆಕ್ಕ ತಾನೇ ಗೊತ್ತಾಗತ್ತೆ ಅದು ತಾನೇ ಕರ್ಕೊಂಡು ಹೋಗುತ್ತೆ ಇದು ನೀವು ಗೊತ್ತು ಮಾಡ್ಕೊಳಲ್ಲ ಲೆಕ್ಕ ಸರಿಯಾಗಿ ಓದಲ್ಲ ನೀವು ಅದು ಗೊತ್ತ ಲೆಕ್ಕ ಬಿಡಿಸಕ ಆಗಲ್ಲ ನಿಮ್ ಕಡೆಯಿಂದ ಎ ಅಂತ ಮೊದಲ ಪದ ಕೊಟ್ರಿ ಇಲ್ಲಿ 2 ಡಿ ಅಂತ ಸಾಮಾನ್ಯ ವ್ಯತ್ಯಾಸ ಇದು 8 ಅಂತ ಕೊಟ್ರು ಎಸ್ ಎನ್ ಅಂತ ಕೊಟ್ಟಾರ ಇಲ್ಲಿ ಅಂದ್ರ ಎಷ್ಟೋ ಪದಗಳದಾವು ಅವು ಓಸು ಪುಡ್ಸೋರು ಇಟ್ಟ ಆಗ್ತದ ಅಂತ ಹೇಳ್ಯಾರ ಇಷ್ಟು ಕೊಟ್ಟಿದ್ದು ನಿಮ್ಮ ಕೈಯಾಗ ಇಷ್ಟು ತಗೊಂಡು ಎನ್ನ ಬಿಡಿಸ್ರಿ ಅಂತ ಹೇಳ್ತಾನ ಎನ್ ಎಷ್ಟು ಅಂತ ಕೇಳ್ತಾನ ಎನ್ನ ಕಂಡು ಹಿಡದ ಬಳಕ ಎನ್ ಎಷ್ಟು ಅಂತ ಕೇಳ್ತಾನ 2 ಪ್ರಶ್ನೆ ಅವು ಇದು ಒಂದು ಪ್ರಶ್ನೆನೆ ಇದನ್ನು ಒಂದು ಪ್ರಶ್ನೆನೆ ಮೊದಲ ಇವೆರಡರ ಒಂದ್ ಯಾವ್ದು ಸಿಗತ್ತೆ ನೋಡ್ಕೊಳ್ಳೋಣ ಯಾವ್ದು ಸಿಗುತ್ತೆ ಅದು ತಗೊಂಡು ಉಳಿದಿದ್ದೊಂದು ಕಂಡು ಹಿಡಿಬೇಕು ಕೊಟ್ಟಿದ್ದು ಇಲ್ಲಿ ನೋಟ್ ಮಾಡ್ಬೇಕು ನಾವು ಎ 2 ಅಂದ್ರ ಮೊದಲ ಪದ 2 ಕೊಟ್ರು ಡಿ 8 ಅವ್ರು ಕೊಟ್ಟಿದ್ದೇ ಬರ್ಲಿಕ್ಕತ್ತಿನ ಎಸ್ ಎನ್ 90 ಅಂತ ಕೊಟ್ರು ಇವಿಷ್ಟು ನಮಗ್ ಕೊಟ್ಟಿದ್ದವ್ರು ಇದನ್ನ ತಗೊಂಡು ನಾವು ಅವುಗಳ ಕಡೆ ಹೋಗ್ಬೇಕು ಅಷ್ಟೇ ಇಲ್ಲಿ ಎಸ್ ಎನ್ ಈಕ್ವಲ್ ಟು ಎನ್ ಅಪಾನ 2a ಪ್ಲಸ್ ಎನ್ ಮೈನಸ್ 1 ಡಿ ಇಷ್ಟು ಸೂತ್ರ ಇದು ಎಸ್ ಎನ್ ಅಂದ್ರ ನಿಮಗ್ ಆಲ್ರೆಡಿ ಗೊತ್ತದ ಈಗಾಗ್ಲೇ 2-3 ಸಲ ಬರದ್ರಿ ಇಲ್ಲದ ನೋಡ್ರಿ ಎಸ್ ಎನ್ ಬತ್ತು ಅಂದ್ರ 90 ಬರೀರಿ ಅಂತ ಹೇಳ್ಯಾನ ಇಲ್ಲಿ ಎಸ್ ಎನ್ ಅದ ನಿಮಗ್ ಶುರುವಿಗೆ 90 ಅಂತ ಬರೇನಿ ಎನ್ ಅಂದ್ರ ಎನ್ನದ ಬೆಲೆ ಇದ್ರಾಗನು ಇಲ್ಲ ಇಲ್ಲಿ ಇಲ್ಲ ಅಂದ್ರ ಇಲ್ಲ ಅಂದ್ರ ಅದಕ್ಕೆ ಅದೇ ಬರೆಯಲ್ಲ ಎನ್ ಅಪಾನ್ 2ನೇ ಬರೀಬೇಕು ಆ ನಂತರ 2 ಬರೋದು ಎ ಬತ್ತು ಎ ಅದ ಏನು ನೋಡ್ಬೇಕು ಇದ್ರಾಗ
ಆದ ಇತ್ತು ಅಂದ್ರ ಬರೆಯೋದು, ಇದ್ದಿದ್ದಿಲ್ಲ ಅಂದ್ರ ಇದೇ ಪದ ಮರಳಿ ಬರಿಬೇಕು ಅಷ್ಟೇ. ಆ ನಂತರ ಪ್ಲಸ್ ಇದು ಚಿಹ್ನೆ ಏನದ ಅದೇ ಹಾಕಿವ್ ನಾವು. ಎನ್ನದ ಬೆಲೆ ಇಲ್ಲಿ ಇಲ್ಲ, ಎನ್ ಅಂತ ಮೈನಸ್ 1 ಡಿ ಅಂತ ಬಂತು. ಡಿ ಇಲ್ಲಿ ಎಂಟದಲ್ಲ 8 ನೋಡ್ರಿ, ಏನು ಕೆಲಸ ಇಲ್ಲ. ಏನ್ ಮಾಡೀವಿ, ಸೂತ್ರ ಬರ್ದೇವಿ. ಆ ಸೂತ್ರದಾಗ ಅವ್ರು ಬೆಲೆಗಳ ಕೊಟ್ಟಾರ, ಆ ಅಂಕಿ ಇದ್ದಿದ್ದು ಅಕ್ಷರ ಇದ್ದಲ್ಲಿ ಅಂಕಿ ಫಿಲ್ ಮಾಡೀನಿ ಅಷ್ಟೇ ನಾನು. ಅದು ಬಿಟ್ಟು ಮತ್ತೆ ಕೆಲಸ ಇಲ್ಲ ಇಲ್ಲಿ. ಇವಾಗ 90ಕ್ಕ 90 ಬರ್ಯಾನ. ಎಲ್ಲೆಲ್ಲಿ ಗುಣಾಕಾರ ಆಗ್ತಾವ ಅಲ್ಲಿ ಗುಣಾಕಾರ ಮಾಡೋಣ ಮೊದಲು. 90 ಎನ್ ಅಪಾನ್ 2, ಆ ನಂತರ ಬ್ರಾಕೆಟ್ ಇಲ್ಲಿ ಗುಣಾಕಾರ ಆಗತ್ತೆ, ಅದು ಗುಣಸನು 2 2 4. ಇದ್ರದ್ ಕೆಲಸ ಮುಗೀತು, ಇಷ್ಟ ಆಯ್ತು. ಇಲ್ಲಿಗೆ ಬಂದ್ರಿ ಈಗ ಇದರಿಂದ ಇದಕ್ಕೊಮ್ಮ, ಇದರಿಂದ ಇದಕ್ಕೊಮ್ಮ ಗುಣಿಸ್ಬೇಕು. 8 ಇಂಟು ಎನ್ 8 ಎನ್ ಆಗತ್ತೆ. ಮೈನಸ್ ಪ್ಲಸ್ ಚಿನ್ನ ಗಮನದಲ್ಲಿರ್ಬೇಕು. ಮೈನಸ್ ಪ್ಲಸ್ ಮೈನಸ್ 8 ಒಂದಲೇ 8. ಇಲ್ಲಿ ಕೆಲಸ ಮುಗಿತಿದ್ರು. ಮುಂದೇನು, ಇಲ್ಲಿ ಏನಾರ ಕೂಡ್ಸವಿದ್ರ ಕೂಡ್ಸೋದು, ಕಳೆವಿದ್ರ ಕಳೆಯೋದು ಮಾಡ್ಕೋಬೇಕು. 90 ಬರೋದು ಎನ್ ಅಪಾನ್ 2 ಅಂತ ಬರ್ಕೊಳ್ಳೋಣ. ಇದು ಎಷ್ಟದ ಅಷ್ಟೇ ಬರ್ದೀವಿ ನಾವು. ಇಲ್ಲಿ 8, ಇಲ್ಲಿ 4, ಇವೆರಡು ಒಂದು ಪದ, ಇದು ಬೇರೆ ಪದ. ಇದಕ್ಕೆ ಎನ್ ಅದ, ಇದಕ್ಕಿಲ್ಲ, ಇದಕ್ಕಿಲ್ಲ ಅಂದ್ರೆ ಇವೆರಡು ಒಂದು ಪದ, ಇದು ಬೇರೆ ಪದ. ಮೈನಸ್ 8ರಾಗ ಪ್ಲಸ್ 4 ಕಳೆದ್ರ ಮೈನಸ್ 4 ಬರುತ್ತೆ. 8ರಾಗ 4 ಕಳೆದ್ರ 4, 8 ದೊಡ್ಡದು, ಮೈನಸ್ ಅದ, ಮೈನಸ್ 4 ಅಂತ ಬರ್ದೇವಿ. ಇಲ್ಲಿ ಪ್ಲಸ್ 8 ಎನ್ ಇನ್ನ ಹಂಗೆ ಉಳಿದೋದಿ, ಅದೊಂದು ಕೆಳಗೆ ಬರೆದು ಬಿಡ. 8 ಎನ್ ಅಂತ. ಇಲ್ಲಿ 4 ಒಂದದ, 4ರ ಮಗ್ಯಾಗ 8 ಬರ್ತದ, ಹೌದಲ್ಲ. 4 ಒಂದಲೇ 4, 4 ಎರಡ್ಲೆ 8 ಬರುತ್ತಲ್ಲ. ಅಂದ್ರ 4 ಹೊರಗೆ ತೆಗೆದು ಬಿಡೋಣ. ಈ ಬ್ರಾಕೆಟ್ ನಂದು ಹೊರಗೆ ತಕೊಳ್ಳೋಣ. 90 ಆಯ್ತು, ಎನ್ ಅಪಾನ್ 2 ಆಯ್ತು. 4 ಹೊರಗೆ ತೆಗೆದು ಇಲ್ಲಿ ಬರದಿವೆ. ಹಾಗಾದ್ರ 4 ಹೊರಗೆ ಬತ್ತು ಅಂದ್ರ ಇಲ್ಲಿ ಮೈನಸ್ ಉಳಿದಿರ್ತದ, 4ರ ಜಾಗದಾಗ 1 ಉಳಿದಿರ್ತದ. ಯಾಕಂದ್ರ 4 ಹೊರಗೆ ಬರ್ತದಲ್ಲ, ಮತ್ತೆ ಇದು ಜಾಗದಾಗ ಏನಾರು ಉಳಿಬೇಕಲ್ಲ, ಮೈನಸ್ ಉಳಿತದ. 4 ಹೊರಗೆ ಬತ್ತು ಅಂದ್ರ ಇಲ್ಲಿ ಎಷ್ಟು ಉಳಿತದ, ಇಲ್ಲಿ 1 ಉಳಿದಿರುತ್ತಂದ್ರ ಮೈನಸ್ 1 ಉಳಿತು ಅಂತ ಅರ್ಥ. ಇಲ್ಲಿ ಪ್ಲಸ್ 4 ಹೊರಗೆ ತಗೊಂಡಿವಿ ಅಂದ್ರ 4 2 8 ಅಂದ್ರ 2 ಬರುತ್ತೆ. ಇದಕ್ಕ ಗುಣಿಸೋದು ಇಷ್ಟು ಬರುತ್ತೆ ನೋಡ್ರಿ. 4 2 ಎಷ್ಟು 8 ಆಗತ್ತಲ್ಲ, ಅದಕ್ಕ ಇಲ್ಲಿ 2 ಬರ್ದಿದ್ದು ಎನ್ನಕ್ಕ ಎನ್ ಅಂತ. ಈಗ 90 ಅಂತ ಬರೋದು. 2ರಿಂದ ಇದಕ್ಕೆ ಭಾಗಸಾನು. 2 ಒಂದಲೇ 2 2 4 ಅಂತ ಐತಲ್ಲ. 2 ಇಂಟು ಎನ್ ಗುಣಸನ್ 2 ಎನ್ ಅಂತ ಆಗತ್ತೆ. ಆ ನಂತರ ಮೈನಸ್ 1, ಹೌದಾ. ಆ ನಂತರ ಪ್ಲಸ್ 2 ಎನ್ ಅಂತ ಐತಿ. ಇಲ್ಲಿ 2ರಿಂದ ಇದಕ್ಕ ಗುಣಸನ್, ಇದೇ 2 ಎನ್ನದಿಂದ ಇದಕ್ಕ ಗುಣಸನ್ ಅಂದ್ರ 90ಕ್ಕೆ 90 ಅಂತ ಬರೆಯೋಣ. ಈಕ್ವಲ್ ಟು 2 ಒಂದಲೇ ಮೈನಸ್ 2 ಚಿನ್ನ ಬರುತ್ತಾ, ಮೈನಸ್ ಪ್ಲಸ್ ಮೈನಸ್ ಆಗತ್ತೆ. 2 ಒಂದಲೇ 2 ಬಂತು, ಎನ್ನಕ್ಕ ಎನ್ ಅಂತ ಬಂತು. ಅಂದ್ರ 2 ಎನ್ ಒಂದಲೇ 2 ಎನ್ ಮೈನಸ್ ಪ್ಲಸ್ ಮೈನಸ್. ಇದರಿಂದ ಇದಕ್ಕೆ ಗುಣಿಸೋದಲ್ಲ, ಹಾಗೇನೆ ಇದರಿಂದ ಇದಕ್ಕೆ ಗುಣಿಸ್ಬೇಕು. 2 2 4 ಎನ್ ಆಗುತ್ತೆ. 2 2 4 ಅಂತ ಬಂತು. ಎನ್ನಕ್ಕ ಗುಣಾಕಾರ ಆಗತ್ತಲ್ಲ, ಎನ್ ಇಂಟು ಎನ್, ಎಸ್ ಎನ್ ಸ್ಕ್ವೇರ್ ಅಂತ ಬಂತು. ಎಷ್ಟು ನಿಮ್ಗ ರೆಡಿ ಆಯ್ತು. ಎಷ್ಟು ಆದ ಬಳಿಕ ಮುಂದೆ ಏನ್ ಕೆಲಸ ಅಂದ್ರ ಪದಗಳನ್ನ ಒತ್ತಾಟಿ ತಗೋಬೇಕು ಅವಕ್ಕ. ಇದು ಪ್ಲಸ್ ಅದ, ಇದು ಜಾನು ಬದಲು ಮಾಡಬೇಡ್ರಿ. ಈಗ ಇವೆರಡು ಇದೇ ಜಾಗದಾಗ ಇರಲಿ, ಇದನ್ನೇ ಈ ಕಡೆ ತಗೊಂಡ್ಬಿಡೋಣ, ಹೌದಾ. 90 ಅನ್ನೋದು ಈಚೆ ಕಡೆ ಸರ್ಸೋಣ. ಅಂದ್ರೆ ಕ್ರಮಾನುಸಾರ ಬರೆಯೋಣ. ಮ್ಯಾಗ ಗಾತ 2 ಇದ್ದಿದ್ದು ಬರೆಯೋಣ, ಆನಂತರ ಇದು ಬರೆಯೋಣ, ಆನಂತರ ಇದು ಸರಿಸ್ಕೊಳ್ಳೋಣ. ಫಸ್ಟಿಗೆ 4 ಎನ್ ಸ್ಕ್ವೇರ್ ದೊಡ್ಡ ಪದ ಬರ್ಕೊಳ್ಳೋಣ. 4 ಎನ್ ಸ್ಕ್ವೇರ್ ಇದು ಬರದೀವಿ. ಇದು ಉಳಿತ್ ನೋಡ್ರಿ, ಮೈನಸ್ 2 ಎನ್ ಇದ್ರ ಮುಂದೆ ಬರೆಯೋಣ, ಮೈನಸ್ 2 ಎನ್. ಆ ನಂತರ ಪ್ಲಸ್ 90 ಈ ಕಡೆ ಸರ್ಸೋಣ. ಎಷ್ಟಾಗತ್ತೆ, ಮೈನಸ್ 90 ಆಗತ್ತೆ. ಈಕ್ವಲ್ ಟು 0. 2ರ ಮಗ್ಯಾಗ 4 ಅದ, 2ರ ಮಗ್ಯಾಗ 2 ಅದ, 2ರ ಮಗ್ಯಾಗ 90 ಬರ್ತದ. 45 2 90 ಹೇಳ್ತೀರಿ ಅದ. ಅಂದ್ರ
ಎರಡರಿಂದ ಭಾಗಿಸ್ಬೇಕು. ಎರಡರಿಂದ ಭಾಗಿಸಿ ಅಂತ ಬರ್ಕೊಳ್ಳೋಣ. ಎರಡರಿಂದ ಭಾಗಿಸ್ಬೇಕು ಅಂದ್ರ 4ಕ್ಕ 2ರಿಂದ ಭಾಗಿಸಿದ್ರೆ ಎಷ್ಟು ಬರುತ್ತೆ? 2 ಬರುತ್ತೆ. 2 n². 2ಕ್ಕ ಈ 2ರಿಂದ ಭಾಗಿಸಿದ್ರೆ 2 ಹೋಗ್ಬಿಡ್ತಾವ. ಮೈನಸ್ ಎಷ್ಟು ಉಳಿತದಲ್ಲಿ? n ಉಳಿತದ. ಇದು ಮೈನಸ್ ಮೈನಸ್ 2 4 8 1 ಉಳಿತಿಲ್ಲ, ಇಲ್ಲಿ 10 ಆಯ್ತು. 2 5 10 = 0 ಅಂತ. ಇದು ಮುಂದೆ ಏನ್ ಮಾಡ್ಬೇಕು ಅಂದ್ರ ಫ್ಯಾಕ್ಟರೈಸ್ ಮಾಡ್ಬೇಕು. ಫ್ಯಾಕ್ಟರೈಸ್ ಅಂದ್ರ ಅಪವರ್ತನ ಮಾಡ್ಬೇಕು. ಅಪವರ್ತನ ಮಾಡ್ಬೇಕು ಅಂದ್ರ ಈ ಪದ ಎರಡು ಗುಣಿಸ್ಬೇಕು. 45 2 ಫಸ್ಟ್ ಪದ ಲಾಸ್ಟ್ ಪದ ಏನಂದ್ರ ನೋಡು, ಮೊದಲನೇ ಪದ ಮೂರನೇ ಪದ ಅದಲ್ಲ, ಇವೆರಡು ಗುಣಿಸ್ಕೋಬೇಕು. ಇವು 45 90 ಆಗತ್ತೆ. ಮೈನಸ್ ಪ್ಲಸ್ ಮೈನಸ್ 90 ಅಂತ ಬಂತು. ನಡಬರಕಿನ ಪದ ಎಷ್ಟದ ಅದ ಅಷ್ಟೇ ಬರೆದು ಇಟ್ಕೋಬೇಕು. ಈಗ ನಿಮ್ಗೆ ಎರಡು ಅವಕಾಶಗಳಿರ್ತಾವ. ಬೇಕಾದ್ದು 2 ಸಂಖ್ಯೆ ತಗೊಂಡು ಇದು ಗುಣಿಸ್ರಿ. ಗುಣಿಸೋದ್ರ 90 ಬರಬೇಕು. ಅವು ಕೂಡಿಸೋದ್ರ ಕಳೆದ್ರ 1 ಆಗ್ಬೇಕು. ಹೌದಾ? ಹಂಗಾದ್ರ 10 × 9 ತಗೊಳ. 19 ಎಷ್ಟಾಗತ್ತೆ? 90 ಆಗತ್ತೆ. 10ರಾಗ 9 ಕಳೆದ್ರ 1 ಬರುತ್ತೆ. ಇವಾಗ ಮೈನಸ್ ಬರ್ಬೇಕಲ್ಲ ನಮ್ಗಲ್ಲಿ, ಅದು ಮುಖ್ಯ. ಇದು -10 ಮಾಡೋಣ, ಇದು +9 ಮಾಡೋಣ. -10ರಾಗ +9 ಕಳೆದ್ರ -1 ಬಂತು. ಮೈನಸ್ ಪ್ಲಸ್ ಮೈನಸ್ 19 90 ಆಯ್ತು. ಇವೆರಡು ಪದ ಇಲ್ಲಿ ಹಾಕ್ಬೇಕು. ಈ ಜಾಗದಾಗ ಅಲ್ಲಿ 2n². ಇದರ ಬದಲಿ -10n ಅಧಿಕ 9n. ನೋಡ್ರಿ, ಇದ್ರ ಜಾಗದಾಗ ಇವೆರಡು ಬರ್ದೀವಿ. 10nದಾಗ 9n ಕಳೆದ್ರೆ ಎಷ್ಟು ಉಳಿತಲ್ಲ? -45 ಅಂತ ಆಯ್ತು, = 0. ಇದು ಒಂದು ಪದ, ಇದು ಒಂದು ಪದ. ಇದ್ರಾಗ ಸಾಮಾನ್ಯ ಅಪವರ್ತನ ಹೊರಗೆ ತೆಗಿಬೇಕು. 2 ಹೊರಗೆ ಬತ್ತು. ಇಲ್ಲಿ ಏನದ, ಇಲ್ಲಿ ಏನದ, n ಹೊರಗೆ ತೆಗೆದೇವು. 2 ಹೊರಗೆ ತಕೊಂಡಿವಿ. 2 n ಅದಾವ, 1 n ತಗೊಂಡಿದೀವಿ. 1 n ಇಲ್ಲಿ ಉಳಿಯಿತು. ಮೈನಸ್ 2 ಎಷ್ಟಲೆ 10 ಆಗತ್ತೆ? 2 5 n ಅಂತರೂ ಹೊರಗೆ ಬತ್ತು. ಬ್ರಾಕೆಟ್ ಕಂಪ್ಲೀಟ್ ಹಾಕ್ಬೇಕು. ಇದೇನ ಬ್ರಾಕೆಟ್ ಅದ ನೋಡು, ಸ್ವಲ್ಪ ಇಲ್ಲಿ ನಡ್ಬರ್ಕ ಸ್ಪೇಸ್ ಕೊಟ್ಟು ಜಾಗ ಬಿಟ್ಟು ಇಲ್ಲಿ ಬರ್ಕೊಂಡು ಇದೇನೇ ರಿಪೀಟ್ ಇಲ್ಲಿ ಬರೀಬೇಕು. n-5. ಈಗ ನಿಂಬಲ್ಲಿ n ಅದ. ಇದಕ್ಕೆ ಎದರಿಂದ ಗುಣಿಸಿದ್ರೆ ಎಷ್ಟು ಬರುತ್ತೆ ನೋಡ್ಬೇಕು. 9ರಿಂದ. 9 × n 9n ಆಗತ್ತೆ ನೋಡ್ರಿ. ಪ್ಲಸ್ ಮೈನಸ್ ಮೈನಸ್ ಬಂತು. 9 5 45 ಅಂದ್ರ ಇದು ಟ್ಯಾಲಿ ಮಾಡ್ತೀವಿ ನಾವು. ಇವಾಗ ಇವು 2 ಬ್ರಾಕೆಟ್ನಾಗ ಒಂದೇ ಅದಾವ. ಇವು ಎರಡರ ಬದಲಿ 1 ಬರೀಬೇಕು. n-5 1. ಇದೊಂದು ತಗೊಂಡು 1 ಬ್ರಾಕೆಟ್ನಾಗ ಬರೀಬೇಕು. 2n + 9 = 0. ಎನ್ನದ ಬೆಲೆ ಬೇಕು. -5 ಹೊರಗೆ ಹಾಕ್ಬೇಕು. ಎಷ್ಟಾಗುತ್ತೆ? +5 ಆಗುತ್ತೆ. -5 ಈ 0 ಕಡೆ ಬತ್ತು ಅಂದ್ರ ಪ್ಲಸ್ ಆಗುತ್ತೆ. 2n +9 ಅದ, -9 ಆಗುತ್ತೆ. ಇದು ಎನ್ನದ ಬೆಲೆ ಬೇಕಲ್ಲ. ಎನ್ನದ ಬೆಲೆ ಎಷ್ಟಾಗುತ್ತೆ ಅಂದ್ರ -9ಕ್ಕ ಎಷ್ಟರಿಂದ ಭಾಗಿಸ್ಬೇಕು? 2ರಿಂದ ಭಾಗಿಸ್ಬೇಕು. ನಾವು ಮೈನಸ್ ಬಂದ ನೋಡ್ರಿ, ಇದು ಉತ್ತರ ಆಗಲ್ಲ. ಯಾವಾಗ್ಲೂ ಋಣಾತ್ಮಕ ಏನದ ನೋಡ್ರಿ, ಅದು ಉತ್ತರ ತಗೊಳಲ್ಲ. ಇದು ಉತ್ತರ ಅಲ್ಲ. ಉತ್ತರ ಎಷ್ಟು ಅಂದ್ರ ಧನಾತ್ಮಕ ಇರ್ಬೇಕು. ಎನ್ನದ ಬೆಲೆ ಎಷ್ಟು? 5. ಅವರು ಎನ್ನ ಕೇಳಿದ್ರು. ಎನ್ನದ ಬೆಲೆ ಎಷ್ಟು ಬತ್ ನಿಮಗಲ್ಲಿ? ಎನ್ನದ ಬೆಲೆ 5 ಆಯ್ತು ಅಂದ್ರ ಇದ್ರ ಬೆಲೆ ನಾವು ಕಂಡಿಡಿದೆವು. ಇನ್ನ an ಅದ ಬೆಲೆ ಕಂಡಿಡಿಬೇಕು. an ಅಂದ್ರ ಸೂತ್ರ ಬರೀಬೇಕು. an = a + n-1d. an ಕಂಡಿಡಿತಕ್ಕಂತ ಸೂತ್ರ. a ಬರೋದು n ಅಂತ. a ದ ಬೆಲೆ ಎಷ್ಟದಿಲ್ಲಿ? 2 ಅಂತ ಕೊಟ್ರವ್. 2 ಪ್ಲಸ್ ಎನ್ನದ ಬೆಲೆ ಎಷ್ಟು ಬಂದ ನೋಡ್ರಿ? 5 ಅಂತ ಬಂತು. -1. ಡಿ ದ ಬೆಲೆ ಎಷ್ಟು? 8 ಅಂತ ಹೇಳ್ತಾರ. ಅಂದ್ರ 8. ಇಲ್ಲಿ
ಎ ಎನ್ ಇಕ್ವಲ್ ಟು 2 5 1 ಕಳೆದ್ರ 4 ಆನಂತರ 8 ಎ ಎನ್ ಇಕ್ವಲ್ ಟು 2 4 8 32 8 4 32 ಹಾಗಾದ್ರ ಎ ಎನ್ ಅದ ಬೆಲೆ ಎಷ್ಟಾಗುತ್ತೆ ಅಂತಂದ್ರ 32 2 34 ಇವಾಗ ಎರಡು ಉತ್ತರಗಳು ಬರೀಬೇಕು. ಅವ್ರು ಏನೇನು ಕೇಳ್ಯಾರ ಉತ್ತರ ಬರೀಬೇಕು. ಎನ್ನದ ಬೆಲೆ ಕೇಳ್ಯಾರ 5, ಎ ಎನ್ ಅದ ಬೆಲೆ ಕೇಳ್ಯಾರ 34 ಅಂತ ಆಗಿದೆ. ಇಷ್ಟು ಬಿಡಿಸ್ಬೇಕು. 7ನೇ ಲೆಕ್ಕ 7th ಒನ್ ಏನದ ಅಂತಂದ್ರ ಸಮಸ್ಯೆ 7ನೇದ್ದು ನಂಬರ್ 7th ಒನ್ ಎ ಇಕ್ವಲ್ ಟು 8 ಮೊದಲ ಪದ 8 ಅಂತ ಕೊಟ್ರು. ಇದು ಮೊದಲ ಪದ. ಆನಂತರ ಎ ಎನ್ ಕೊಟ್ರು. ಎಷ್ಟನೇ ಪದ ಅಂತ ಹೇಳಿಲ್ಲ, ಬರೀ ಎ ಎನ್ ಅಂತ ಹೇಳ್ಯಾನಂದ್ರ ಪದ 62 ಆಗ್ಯದ ಅಂತ ಹೇಳಿದ್ರಿ. ಇಲ್ಲಿ ಬಂತು. ಆನಂತರ ಎಸ್ ಎನ್ 210 ಅಂತ ಕೊಟ್ರು. ಈ ಎಸ್ ಎನ್ ಅದ ಬೆಲೆ 210 ಅಂತ ಆಯ್ತು. ಇವು ಮೂರು ಕೊಟ್ರಿ. ಮೊದಲ ಪದ 8, ಎ ಎನ್ ಅದ ಬೆಲೆ 62, ಎಸ್ ಎನ್ ಅದ ಬೆಲೆ 210 ಅಂತ ಕೊಟ್ಟು ಎನ್ ಕಂಡು ಹಿಡ್ರಿ. ಆನಂತರ ಸಾಮಾನ್ಯ ವ್ಯತ್ಯಾಸ, ಪದಗಳ ಸಂಖ್ಯೆ ಮತ್ತು ಸಾಮಾನ್ಯ ವ್ಯತ್ಯಾಸ ಕಂಡು ಹಿಡಿಯಿರಿ ಅಂತ ಹೇಳೋದು. ಇವಾಗ ಎ ಇಕ್ವಲ್ ಟು 8, ಎ ಎನ್ ಇಕ್ವಲ್ ಟು 62, ಎಸ್ ಎನ್ ಇಕ್ವಲ್ ಟು 210 ಅಂತ ಕೊಟ್ರು. ಇಷ್ಟ ಆದ ಬಳಿಕ ಮೊದಲ ನಾವಿಲ್ಲಿ ಎ ಎನ್ ಫಾರ್ಮುಲಾ ತಗೊಂಡು ಸಾಲ್ಯೂಷನ್ ಮಾಡ್ಕೊಳ್ಳೋಣ. ಎ ಪ್ಲಸ್ ಎನ್ ಮೈನಸ್ 1 ಡಿ ಅಂತ ತಗೊಂಡಿದೀವಿ. ಎ ಎನ್ ಅಂದ್ರ ಅವರು ಈಗಾಗಲೇ ಬರ್ದಾರ. ಅವ್ರು ಎ ಎನ್ ಬಂದ್ರ 62 ತಗೋರಿ ಅಂತ ಹೇಳ್ಯಾರ. ಎ ಎನ್ ಅಂತಲ್ಲಿ 62 ತಗೊಂಡಿವಿ ನಾವು. ಎ ಅಂತದ ಏದ ಬೆಲೆನೂ ಕೊಟ್ಟಾರಲ್ಲಿ 8 ಅಂತ. ಎನ್ನದ ಬೆಲೆ ಎನ್ ಮೈನಸ್ 1 ಡಿ ದ ಬೆಲೆ ಕೊಟ್ಟಿಲ್ಲ, ಹಂಗಾದ್ರ ಡಿ ಅಂತ ಬರ್ಕೋಬೇಕು. ಇಲ್ಲಿ ಇಷ್ಟ ಆದ ಬಳಕ ಎ ಎನ್ ಅದ ಬೆಲೆ 62 ಅಂತ ಕೊಟ್ರ 62, ಎದ ಬೆಲೆ 8 ಅಂತ ಕೊಟ್ರ 8, ಎನ್ನದ ಬೆಲೆ ಇದ್ರ ಎಲ್ಲಿ ಇಲ್ಲ, ಎನ್ನಕ್ಕೆ ಎನ್ ಅಂತ ಬರ್ದೇವಿ, -1, ಡಿ ದ ಬೆಲೆ ಎಲ್ಲಿ ಕೊಟ್ಟಿಲ್ಲ, ಡಿ ಅಂತ ಬರ್ಕೋಬೇಕು. ಇವಾಗ 62 ಇದನ್ನ ಇದಕ್ಕೆ ನಾವು ಭಾಗಿಸೋದಕ್ಕಿಂತ ಏನ್ ಮಾಡೋಣ, ಇದನ್ನ ಇಷ್ಟೇ ಇಟ್ಕೊಳ್ಳೋಣ. ಇದಕ್ಕ 1 ಅಂತ ಗುರುತಿಸ್ಕೊಳ್ಳೋಣ. ಮುಂದೆ ಹೆಂಗ್ ಬರುತ್ತೆ ಹಂಗ್ ಬದಲ್ ಮಾಡ್ಕೊಳಕ ಅವಕಾಶ ಅದಾವ. ಈಗ ಇಲ್ಲಿಗರೆ ತಂದಿಂದ್ರಿಸಿವ್ ನಾವು. ಎದ ಬೆಲೆ 8 ತುಂಬಿವಿ, ಏನದ ಬೆಲೆ 62 ತುಂಬಿವಿ. ಇನ್ನ ಇದೊಂದು ಬಿಡಿಸಿ ನೋಡೋಣ, ಅದು ಏನೇನು ಬರ್ತದ ಅಂತ ನೋಡ್ಕೊಳ್ಳೋಣ. ಹಂಗಾದ್ರ ಎಸ್ ಎನ್ ಇಕ್ವಲ್ ಟು ಎನ್ ಅಪಾನ 2. ಇಲ್ಲಿ 2a ಪ್ಲಸ್ ಎನ್ ಮೈನಸ್ 1 ಡಿ ಇಷ್ಟು ರೆಡಿ, ಸೂತ್ರ ತಯಾರಾಯ್ತು. ಇವಾಗ ಎಸ್ ಎನ್ ಅಂದ್ರ 210 ಅಂತ ಕೊಟ್ರ ಇಲ್ಲಿ ಅದ ನೋಡ್ರಿ. ಇದರ ಜಾಗದಾಗ ಅದೇ ತುಂಬ್ರಿ 210. ಎನ್ನದ ಬೆಲೆ ಎಲ್ಲಿ ಇಲ್ಲ, ಹಾಗಾದ್ರ ಎನ್ ಅಪಾನ್ 2 ಅಂತ ಬರೆಯೋನು. 2 ಎದ ಬೆಲೆ ಮಾತ್ರ ಆದ, ಇಲ್ಲಿ ಎದ, ಇಲ್ಲಿ 8 ಅಂತ ಬರೆಯೋನು. ಎನ್ ಬಂತು, ಎನ್ನದ ಬೆಲೆನೂ ಇಲ್ಲ, ಎನ್ ಮೈನಸ್ 1. ಡಿ ದ ಬೆಲೆ ಇದ್ರಾಗ ಇಲ್ಲ, ಹಂಗಾದ್ರ ಡಿ ಬರೆಯೋನು. ಇವಾಗ 210 ಎನ್ ಅಪಾನ್ 2, 2 8 16 ಅಂತ ಆಯ್ತು. ಆ ನಂತರ ಎನ್ ಮೈನಸ್ 1 ಡಿ ಅದ, ಎನ್ ಮೈನಸ್ 1, ಆ ನಂತರ ಡಿ ಅಂತ ಬರ್ಕೊಳ್ಳೋಣ. ಇಲ್ಲಿ ಎನ್ ಮೈನಸ್ 1 ಡಿ ಅದ ನೋಡ್ರಿ, ಇದು ಪ್ಲಸ್ 8 ಅದ. ಇದು ಇದ್ದಲ್ಲೇ ಇಟ್ಟು ಇದನ್ನೇ ಏನ್ ಮಾಡೋಣ ಅಂದ್ರ ಈ ಕಡೆ ಸರಿಸ್ಕೊಂಡ್ರ ಆಗತ್ತಲ್ಲ. ಈ ಪದ ಈ ಕಡೆ ತಗೋಬೇಕು. ಪ್ಲಸ್ 8 ಅಂತದ, ಹೌದಾ? ಆ ನಂತರ 8 ಈಚೆ ಕಡೆ ತಗೊಳ್ಳೋನು.
ಅಂದ್ರ ಇಲ್ಲಿ ಇನ್ನೊಂದ್ ಸ್ವಲ್ಪ ಗುಣಿಸಿಡ 2 0 ಗುಣಿಸ್ಕೊಳ್ಳೋಣ 2 10 210 ಇಂಟು 2 ಓರೆ ಗುಣಾಕಾರ ಅಂತ ಕರಿತೀವಿ ಇದಕ್ಕೆ ಎನ್ ಅಂತ ಬರೆಯೋಣ ಇಲ್ಲಿ ಆನಂತರ 16 ಅಂತ ಬರೆಯೋಣ ಪ್ಲಸ್ ಎನ್ ಮೈನಸ್ 1 ಆನಂತರ ಡಿ ಅಂತ ಬರ್ಕೊಳ್ಳೋಣ 210ಕ್ಕ 2ರಿಂದ ಗುಣಿಸಾನು 0 2 1 2 2 4 420 ಎನ್ ಆನಂತರ ಬ್ರಾಕೆಟ್ ನಲ್ಲಿ 16 ಎನ್ ಮೈನಸ್ 1 ಆನಂತರ ಡಿ ಅಂತ ಆಯ್ತು ಇಷ್ಟು ರೆಡಿ ಮಾಡ್ದೇವ್ ನಾವು ಇಷ್ಟು ರೆಡಿ ಮಾಡ್ಕೊಂಡು ಇಲ್ಲಿ ನೋಡ್ಕೊಳ್ಳೋಣ 68ರ ಕಡೆ ನಾವೇನ್ ಮಾಡೋಣ ಇದನ್ನ ಸರಸೋಣ ಅಂದ್ರ ಇಲ್ಲೊಂದ್ ಸ್ವಲ್ಪ ಚೇಂಜ್ ಆಗುತ್ತೆ ಇವಾಗ ಇದನ್ನ ಹಿಂಗ್ ಗುರುತಿಸ್ಕೊಳ್ಳೋಣ 62 ಅಂತ ಬರ್ಕೊಳ್ಳೋಣ ಇಲ್ಲಿ ಪ್ಲಸ್ 8 ಈಚೆ ಕಡೆ ತಗೊಳ್ಳೋಣ ಮೈನಸ್ 8 ಆಗುತ್ತೆ ಇಲ್ಲಿ ಏನು ಉಳಿತು ಅಂದ್ರ ಇದಿಷ್ಟೇ ಉಳಿತು ಎನ್ ಮೈನಸ್ 1 ಡಿ ಉಳಿತ ಬ್ರಾಕೆಟ್ ನಾಗ ಎನ್ ಮೈನಸ್ 1 ಡಿ ನೋಡ್ರಿ ಹೆಂಗ್ ಬದಲಾಗತ್ತೆ ಈಗ ಇದನ್ನೇ ಇನ್ನೊಂದ್ ಸ್ವಲ್ಪ ಬದಲು ಮಾಡೋಣ ಮತ್ತೇನು ಬದಲು ಮಾಡೋಣ ಅಂದ್ರ 62ರಾಗ 8 ಕಳೆ 62ರಾಗ 8 ಹೋದ್ರ ಎಷ್ಟು ಉಳಿತದ 50 ಎಷ್ಟು 4 ಉಳಿತದ 54 62ರಾಗ 8 ಕಳೆದ್ರ 54 ಈಕ್ವಲ್ ಟು ಎನ್ ಮೈನಸ್ 1 ಬರೋದು ಡಿ ಈ ಟೈಪ್ ನೋಡ್ರಿ ಇವಾಗ ಏನೇನಾಯ್ತು ಎನ್ ಮೈನಸ್ 1 ಡಿ ಎಲ್ಲಿ ಬಂದ ನೋಡ್ರಿ ಆ ಜಾಗದಾಗ ಇದು ತುಂಬ್ರಿ ಅಂತ ಹೇಳಕತ್ತದ ನೀವು ಲೆಕ್ಕ ಮುಂದೆ ಬಿಡಿಸ್ಕೋತ ಹೋಗಿರಿ ಬಿಡಿಸ್ಕೊಂತ ಹೋಗ್ಬೇಕ ಒಂದ್ ತವಲಿ ಏನಾಗ್ಯದ ಇದು ಬಂದದ ಎನ್ ಮೈನಸ್ 1 ಡಿ ಅಂತ ಇಷ್ಟು ಬಂದದ ಆ ಬಂದಿದ್ದ ಜಾಗದಾಗ ಇದು ಹಾಕ್ಬೇಕು ಅಂದ್ರ ಕಿಲ್ಲದನ ಎನ್ ಮೈನಸ್ 1 ಡಿ ಅಂತ ಆದಲ್ಲ ಇದರ ಜಾಗದಾಗ ನಾವ್ ಏನ್ ಮಾಡ್ಬೇಕು ಇಲ್ಲಿ 54 ತುಂಬನ್ ಅಂದ್ರ 420 420 ಅಂತ ಬರ್ಕೊಳ್ಳೋಣ ಆನಂತರ ಎನ್ನಕ್ಕೆ ಎನ್ ಅಂತ ಬರೆಯೋಣ 16ಕ್ಕೆ 16 ಅಂತ ಬರೆಯೋಣ ಇಲ್ಲಿ ಪ್ಲಸ್ ಅದ ಪ್ಲಸ್ ಅಂತ ತಗೊಳ್ಳೋಣ ಇಲ್ಲಿ ಎನ್ ಮೈನಸ್ 1 ಡಿ ಅಂತ ಅದ ನೋಡ್ರಿ ಇದು ಅದಿಲ್ಲಿಷ್ಟು ಇದರ ಜಾಗದಾಗ ಇದಿಷ್ಟರ ಜಾಗದಾಗ ಈ ನಂಬರ್ ಬಂದ್ಬಿಡುತ್ತೆ 54 ಅಂತ ಮನೆ ಗೊತ್ತಾಗ್ಲಿಲ್ಲ ಅಂದ್ರ ನಿಮಗ ಬಿಕಾಸ್ ಅಂತ ಹಾಕ್ರಿ ಯಾಕೆಂದರೆ ಎನ್ ಮೈನಸ್ 1 ಡಿ ಇದರ ಜಾಗದಾಗ ಎಷ್ಟು ತುಂಬಿವಿ ಅಂದಂಗೈತಿ ನಾವಲ್ಲಿ ಎಸ್ 54 ತುಂಬಿಕೊಂಡಿದೀವಿ 420 ಅಂತ ಅದ ಎನ್ ಅಂತ ಇರ್ಲಿ ಇವಾಗ 6 4 10 6 4 ಕುಡಿಸಿದ್ರ 10 ಕ್ಯಾರಿ 1 ಆಗುತ್ತೆ 5 6 7 ಎಷ್ಟು ಬತ್ತು 75 16 54 ಕುಡಿಸಿದ್ರೆ 70 ಆಗುತ್ತೆ 420 70ಕ್ಕ ಎನ್ನಕ್ಕ ಗುಣಿಸ್ಬೇಕು 70 ಎನ್ ಆಗುತ್ತೆ 70ಕ್ಕ ಎನ್ ಗುಣಿಸಿದ್ರೆ 70 ಎನ್ ಎನ್ನದ ಬೆಲೆ ಬೇಕು ಅಂದ್ರ ಎನ್ ಬರೋದು 420 ಅಂತ ಬರ್ಕೊಂಡು ಇದಕ್ಕ 70ರಿಂದ ಭಾಗಿಸ್ಬೇಕು 0 0 ಹೋಯ್ತು ಈ 0ಕ್ಕ ಈ 0 ಕ್ಯಾನ್ಸಲ್ ಮಾಡಿದ್ರಿ 7 1 ಉಳಿತು 7 6 ಬಂತು ಅಂದ್ರ ಎನ್ನದ ಬೆಲೆ ಎಷ್ಟು ಬಂತು ಅಂದ್ರ 6 ಅಂತ ಬಂತು ಒಂದ್ ಬಂತು ನಿಮಗೆ ಎನ್ನದ ಬೆಲೆ 6 ಅಂತ ತಗೊಂಡ್ರಿ ಇದು ಬೇಕಲ್ಲ ಡಿದ ಬೆಲೆ ಕಂಡುಹಿಡಿಬೇಕು ಅಂತಂದ್ರ ಇಲ್ಲಿ ನಾವೇನ್ ಮಾಡೋಣ ಅಂತಂದ್ರ ಈಗಾಗ್ಲೇ ನಿಮಗ್ ಗೊತ್ತದ ನೋಡ್ರಿ ಇದು ಒಂದನೇದ್ದು ಅಂತ ಗುರುತಿಸ್ರಿ ಆದ್ರ ಈ ಒಂದನೇದ್ರಾಗ ಏನ್ ಮಾಡ್ಬೇಕು ಅಂತಂದ್ರ ನಾವು ಎನ್ನದ ಬೆಲೆ ಹಾಕಿದೆವು ಅಂತಂದ್ರ ಡಿದ ಬೆಲೆ ನಿಮ್ ಕೈಗೆ ಬಂದ್ಬಿಡುತ್ತೆ ಹಂಗಾದ್ರ ಒಂದರಲ್ಲಿ ಬರೇನ ಸ್ಪಷ್ಟ ಒಂದರಲ್ಲಿ ಎನ್ ಈಕ್ವಲ್ ಟು 6 ಆದೇಶಿಸಿ ಅಂತ ತುಂಬ್ರಿ ಅಂತ ಅಂದಂಗಿದು ಆದೇಶಿಸಿ ಅಂತ ತುಂಬ್ರಿ ಅಂತ ಒಂದನೇತ್ತು ಅಂದ್ರ ಕಿಲ್ಲದ ನೋಡ್ರಿ ಇದು ಎನ್ ಮೈನಸ್ 1 ಬ್ರಾಕೆಟ್ ಕಂಪ್ಲೀಟ್ ಡಿ ಇಷ್ಟ ಎನ್ ಮೈನಸ್ 1 ಬ್ರಾಕೆಟ್ ಕಂಪ್ಲೀಟ್ ಡಿ ಈಕ್ವಲ್ ಟು 54 ಇಷ್ಟೇ ಇದು ಈಚೆ ಕಡೆ ಅದ ಇದು ಈಚೆ ಕಡೆ ಅದ ಇದೇ ಮೊದಲು ಬರೋದು ಇದು ಇಲ್ಲಿ ಬರೋದಿಲ್ಲ ಎನ್ನದ ಬೆಲೆ ಗೊತ್ತದ ನೋಡ್ರಿ ನಿಮ್ಗೆ ಇಲ್ಲಿ ಬಂದದೆ 6 ಎನ್ ಇದ್ದಲ್ಲಿ 6 ಬರೆಯೋಣ ಮೈನಸ್ 1 ಡಿ ಗೊತ್ತಿಲ್ಲ ಅದೇ ಕಂಡಿಡ್ಲಿಕ್ಕೆ ಡಿನೇ ಬರೆಯೋಣ 54 ಇಷ್ಟು ಆದ ಬಳಕ
ಆರಾಗ ಒಂದ್ ಕಳಿಬೇಕು. ಆರಾಗ ಒಂದ್ ಕಳೆದ್ರೆ ಎಷ್ಟು ಬತ್ತು? 5 ಬತ್ತು. 5 ಇಂಟು ಆರಾಗ ಒಂದ್ ಕಳೆದ್ರ 5. 5 ಇಂಟು ಡಿ, 5 ಡಿ ಆಗುತ್ತೆ 54. ಇವು ಇಷ್ಟ್ರಾಗ ನಿಮಗ ಎದರ ಬೆಲೆ ಬೇಕಂದ್ರ ಕಿದರ ಬೆಲೆ ಬೇಕು, ಡಿದ ಬೆಲೆ ಬೇಕು. ಡಿದ ಬೆಲೆ ಬೇಕಾದ್ರ 54ಕ್ಕ 5ರಿಂದ ಭಾಗಿಸ್ಬೇಕು. ಡಿದ ಬೆಲೆನೂ ಬಂತು. ಆದ್ದರಿಂದ ಅಂತ ಹಾಕಿ ಅವ್ರು ಕೇಳಿದ್ದು ಎನ್ನದ ಬೆಲೆ ಕೇಳ್ಯಾರ. ಎನ್ನದ ಬೆಲೆ ಎಷ್ಟು ಅಂತಂದ್ರ 6 ಅಂತ ಬರಿಬೇಕು. ಡಿದ ಬೆಲೆ ಕೇಳ್ಯಾರ. ಡಿದ ಬೆಲೆ ಇದೇ ಈಗ ಕಂಡುಹಿಡಿದ್ರಿ. 54/5 ಅಂತ ಬರೋದು ಆಗಿವೆ ಅಂತ ಬರಿಬೇಕು. ಎಂಟನೇ ಲೆಕ್ಕ ಏನದಂದ್ರ ಎನ್ 4 ಅಂತ ಕೊಟ್ರು, ಡಿ ಸಾಮಾನ್ಯ ವ್ಯತ್ಯಾಸ 2 ಅಂತ ಕೊಟ್ರು, ಪದಗಳ ಮೊತ್ತ ಕೊಟ್ರು SN = -14. ಆದರೆ ಎನ್ ಮತ್ತು ಎ ಕಂಡುಹಿಡ್ರಿ ಅಂತ ಹೇಳ್ತಾನೆ. ಹಾಗಾದ್ರ ಕೊಟ್ಟಿದ್ದು ಅಂಶಗಳು ಎನ್ ದ ಬೆಲೆ 4, ಡಿ ದ ಬೆಲೆ 2, SN ದ ಬೆಲೆ ಕೊಟ್ರು -14 ಅಂತ ಕೊಟ್ರ. ನಿಮಗ್ ಕ್ವಶನ್ಸ್ ಇದು ಮಾಡ್ಯಾರ, ಎದ ಬೆಲೆ, ಎನ್ನದ ಬೆಲೆ, ಮತ್ತು ಎದ ಬೆಲೆ. ಇವಾಗ ಮೊದಲ ಎನ್ = a + n - 1 ಡಿ. ಎನ್ ಅಂದ್ರ 4 ಅಂತ ಕೊಟ್ಟಾರ ಅವ್ರು. ಎದ ಬೆಲೆ ಅದ ಇದ್ರಾಗ ಇಲ್ಲೇ ಏನೇ ಕೇಳ್ಯಾರ ಅವರು, ಏನೇ ಬರ್ಯಾರ. ಎನ್ನದ ಬೆಲೆ ಬೇಕು, ಅಲ್ಲಿ ಎನ್ನದ ಬೆಲೆನೇ ಕೇಳ್ಯಾರ, ಎನ್ ಅಂತೇ ಬರ್ಯಾರ. ಮೈನಸ್ ಡಿ ದ ಬೆಲೆ ಮಾತ್ರ ಕೊಟ್ಟಾರವರು 2, 4 ಅಂತ ಬರೆಯೋನು. ಎ ಇದರಿಂದ ಇದಕ್ಕೊಮ್ಮ, ಇದರಿಂದ ಇದಕ್ಕೊಮ್ಮ 2 ಎನ್, 2 ಒಂದ್ಲೆ 2. ಹೌದಾ? ಎಷ್ಟಾದ ಬಳಕ ಇದು ಒಂದೇ ಆಯ್ತು. ಇದು ಈ ಕಡೆ ಸರಿಸ್ಕೊಳ್ಳೋಣ. ಮುಂದೆ ಏನು ಬರುತ್ತೆ ನೋಡೋಣ. ಮಾತು 4 -2 ಈ ಕಡೆ ಸರಿಸನು +2 ಆಗುತ್ತೆ. ಇಲ್ಲಿ ಎದ ಬೆಲೆ +2 ಎನ್ ಉಳಿಯಿತು. ಎ +2 ಎನ್ = 4 2 ಕೂಡಿಸಿದ್ರ 6. ಇಷ್ಟು ರೆಡಿ ಮಾಡಿಟ್ಟ. ಎ ಬೇಕಾದ್ರ ಎ ತಗೊಳ್ಳೋಣ, 2 ಎನ್ ಬೇಕಾದ್ರೆ 2 ಎನ್ ತಗೊಳ್ಳೋಣ. ಮುಂದೆ ಲೆಕ್ಕ ಬಿಡಿಸ್ಕೊಂಡಾಗ ಇದು ಹೆಂಗ ಅವಶ್ಯಕತೆ ಬರುತ್ತೆ ಹಂಗ ಬದಲು ಮಾಡಿಬಿಡೋಣ. ಹಂಗಾದ್ರ ಮುಂದೆ ಏನ್ ಮಾಡೋದು ಅಂದ್ರ ಇದನ್ನ ತಗೊಳ್ಳೋಣ. ಇದನ್ನು ತಗೊಂಡು ಬಿಡಿಸಿವಿ. ಈಗ ಇದನ್ನು ತಗೊಳ್ಳೋಣ. ಇಲ್ಲಿ SN = n/2 2a + n - 1 ಡಿ. ಇಷ್ಟು ಸೂತ್ರ ಬರ್ಕೊಂಡ ನಂತರ SN ದ ಬೆಲೆ ಕೊಟ್ಟಾರ ಅವ್ರು 14 - 14 ಅಂತ. ಎನ್ನದ ಬೆಲೆ ಇಲ್ಲ, ಅದನ್ನೇ ಪ್ರಶ್ನೆ ಅದ. n/2 2. ಏದ ಬೆಲೆ ಕೊಟ್ರೆ ನೋಡ್ರಿ, ಏದ ಬೆಲೆನೂ ಕೊಟ್ಟಿಲ್ಲ ಅವ್ರಿದ್ರ. ಅಂದ್ರ 2 ಏನೇ ಬರ್ಯಾನ. ಇಲ್ಲಿ ಎನ್ನದ ಬಂತು, ಎನ್ನು ಇಲ್ಲ 1. ಡಿ ದ ಬೆಲೆ ಕೊಟ್ಟಾರ ಲೆಕ್ಕದಲ್ಲಿ. ಕಲಿ ಡಿ ದ ಬೆಲೆ ಎಷ್ಟದ 2 ಅಂತ ಕೊಟ್ಟಾರ. ಅದನ್ನ ತುಂಬದೇವು ನಾವು. -14 n/2 ಆ ನಂತರ 2a ಇದರಿಂದ ಇದಕ್ಕ ಇದರಿಂದ ಇದಕ್ಕೆ ಗುಣಿಸೋಣ. 2 n 2 n 2 ಒಂದ್ಲೆ 2 ಅಂತ ಆಗುತ್ತೆ. 2ರಿಂದ n ಗುಣಿಸಿದ್ರ 2 n, 2ರಿಂದ ಆನಂತರ ಪ್ಲಸ್ ಅದ ನೋಡ್ರಿ. 2a ಚಿಹ್ನೆ ಏನದಲ್ಲಿ ಪ್ಲಸ್, 2 ಇಂಟು n 2 n, ಮೈನಸ್ ಪ್ಲಸ್ ಮೈನಸ್ 1 2 2. ಇಲ್ಲಿ -14 ಅಂತ ಇರಲಿ. ಆ ನಂತರ = n/2 ಅದು. ಇದು ಬರದೀವಿ. ಇದ್ರಾಗ 2 ಅದ, ಇದ್ರಾಗ 2 ಅದ, ಇದ್ರಾಗನು 2 ಅದ. 2 ಹೊರಗೆ ತೆಗೆದು ಬಿಡೋಣ. ಸಾಮಾನ್ಯ ವರ್ತನ 2 ತಕೊಳ್ಳೋಣ. ಮುಂದ್ ಒಳಗೆ ಏನೇನು ಉಳಿದು 2 ಹೊರಗೆ ಬತ್ತು, ಎ ಉಳಿತು. ಅಧಿಕ 2 ಹೊರಗೆ ಬತ್ತು, ಎನ್ ಉಳಿತು. ಆ ನಂತರ 2 ಹೊರಗೆ ಬತ್ತು, ಮೈನಸ್ ಆ ಜಾಗದಾಗ 1 ಉಳಿತು. ಹೌದಿಲ್ಲ? ಏನು ಉಳಿಲ್ಲ ಅಂದ್ರ 1 ಇರುತ್ತೆ ಅಲ್ಲಿ. ಇದಕ್ಕ ಹೋಯ್ತು. -14 ಎನ್ನಕ್ಕ ಎನ್, ಇಲ್ಲಿ ಎ ಅಧಿಕ n - 1 ಅಂತ ಇಷ್ಟು ಉಳ್ಕೊಂಡಾವ. ನಿಮಗಿಲ್ಲಿ ಇಲ್ಲಿ ಲೆಕ್ಕದ ಇದ್ರಾಗ ಏದ ಬೆಲೆ
ಮಾಡ್ಕೊಂಡು ಇದನ್ನ ಇದ್ರಾಗ ಆದೇಶ ಮಾಡೋಣ. ಅಂದ್ರೆ ಏನೇನಾಗ್ತಾವ ನೋಡೋಣ. ಇಲ್ಲಿ ಬದಲು ಮಾಡೋಣ. ಈಗ ಇದನ್ನೇ ಎ ಇದ್ದಲ್ಲೇ ಇಡೋಣ. ಇದಕ್ಕೆ ನೋಡ್ರಿ ಹೆಂಗ್ ಬದಲಾವಣೆ ಆಗುತ್ತೆ. ನಮಗೆ ಯಾವ್ದು ಬೇಕು ಅದನ್ನ ಫಿಲ್ ಮಾಡ್ಲಿಕ್ಕೆ ಇದು ಅವಕಾಶ ಇರುತ್ತೆ. ಎ ಇದ್ದಲ್ಲೇ ಇಟ್ಟಿವಿ. ಇಟ್ಟು 6 ಕಡೆ 6 ಕಡೆ ಇದನ್ನ ಏನ್ ಮಾಡೋಣ, ತಗೊಂಡ್ ಹೋಗೋಣ ಈಚ ಕಡೆ. +2n ಈಚ ಕಡೆ ತಗೊಂಡ್ ಹೋಗೋದ್ರೆ ಏನಾಗುತ್ತೆ, ಎಸ್ -2n ಅಂತ ಆಯ್ತು. ಇದು ಮೊದಲನೇದ್ದು. ಇದು ಏನ್ ಮಾಡೋಣ ಅಂದ್ರ ಇದ್ರಾಗ ಒಯ್ದು ತುಂಬಾನೇ ಎ ಇದ್ದಲ್ಲಿ ತುಂಬಾನ ಎ ಅದ ನೋಡ್ರಿ. ಎ ಇದ್ದಲ್ಲಿ ಅದನ್ನ ಹಾಕನಲ್ಲಿ -14 ಅಲ್ಲಿ ತನ ಹಾಗೆ ಬರೆಯೋಣ. ಎನ್ ಎ ಬತ್ತು. ಈಗ ಎ ಬತ್ತು ಅಂದ್ರ 6 - 2n ತುಂಬಾನ ಇದ್ರ ಜಾಗದಾಗ 6 - 2n. ಎ ಇದ್ದಲ್ಲಿ ಇಲ್ಲಿ ಅದಲ್ಲಿ ಇಲ್ಲಿ ಅದಕ್ಕ ಇದು ಬರ್ದಿವಿ. ಇಲ್ಲಿ ಎ ಇದ್ದ ಜಾಗದಾಗ ಮುಂದ +n -1 -14n 6 ಒಂದದ ಇಲ್ಲಿ -1. ಇವೆರಡು ಒಂದು ಪದ, ಇವೆರಡು ಒಂದು ಪದ. 6ರಾಗ 1 ಕಳೀರಿ 5 ಉಳಿತದ. 6ರಾಗ 1 ಕಳೆದ್ರ 5. 2 ಎನ್ನದಾಗ n ಕಳೀರಿ -n ಉಳಿತವ. n ನಾವು 2 ಅವ ಇಲ್ಲಿ 1. 2 ಎನ್ನದಾಗ 1 n ಕಳೆದ್ರ 1 n ಉಳಿತು. ದೊಡ್ಡದು ಮೈನಸ್ ಅದ, ಮೈನಸ್ ಹಾಕಿದೆವು ಎಷ್ಟು ಅಂತ. ಇಷ್ಟ ಆದ ಬಳಿಕ ಮುಂದೆ ಏನ್ ಮಾಡ್ಬೇಕು, -14 ಇದರಿಂದ ಇದಕ್ಕೆ ಗುಣಸಾನು, ಇದರಿಂದ ಇದಕ್ಕೆ ಗುಣಸಾನು. n × 5 5n ಆಗುತ್ತೆ. ಪ್ಲಸ್ ಮೈನಸ್ n ಗುಣಿಸಿದ್ರ n² ಬರುತ್ತೆ. ಇಷ್ಟ ಆದ ಬಳಿಕ ಮಾಡ್ಬೇಕು ಅಂದ್ರ ಇದು ಮೈನಸ್ ಋಣಾತ್ಮಕ ಅದ. ಇದು ಧನಾತ್ಮಕ ಮಾಡ್ಬೇಕು. ಧನಾತ್ಮಕ ಮಾಡ್ಬೇಕಂದ್ರ ಪ್ಲಸ್ ಮಾಡ್ಬೇಕು. ಪ್ಲಸ್ ಮಾಡ್ಬೇಕಂದ್ರ ಇದು ಒಂದೇ ತಗೊಂಡ್ ಬರ್ಲಿಕ್ ಬರಲ್ಲ. ಇವ್ ಎರಡು ತಗೊಂಡು ಈಚ ಕಡೆ ಬರ್ಬೇಕು ನಾವು. ಅಂದ್ರ ಇದು ಮೈನಸ್ ಇದ್ದಿದ್ದು ಈಚೆ ಕಡೆ ಬರೋ ಹೊತ್ನಾಗ ಅಂದ್ರ ಎಡಭಾಗಕ್ಕೆ ಬರೋ ಹೊತ್ನಾಗ +n² ಆಗತ್ತೆ. ಇದನ್ನು ತಗೊಂಡ್ ಬರ್ಬೇಕು. ಇದು ಒಂದೇ ಅಲ್ಲ, ಇದನ್ನು ಈಚ ಕಡೆ ಸರಿಸ್ಬೇಕು. ಅಂದ್ರ -5n ಆಗತ್ತೆ. +5n ಅದಲ್ಲ, ಇದು ಈಚ ಕಡೆ ಬರೋ ಹೊತ್ನ -5n ಆಗತ್ತೆ. -14 = 0. ಪದಗಳು ಈಚ ಕಡೆ ಸರಿಸ್ತೇವೆ. -n² +n² +5n -5n -14 ಇದ್ದ ಜಾಗದಾಗೆ ಇವಾಗ -14 ಆ ನಂತರ -5 ಎರಡು ಪದ ಗುಣಿಸ್ರಿ. ಬೆಕ್ಕದ ಗುಣಿಸ್ರಿ -14 ಬರ್ಬೇಕು. ಅವೆರಡು ಕೂಡಿಸೋದ್ರ ಕಳೆದ್ರ 5 ಆಗ್ಬೇಕು. ಎಸ್ 7 2 ಅಂತ. 7ರಾಗ 2 ಗುಣಿಸಿದ್ರೆ ಅಂದ್ರೆ 14 ಆಗುತ್ತೆ. 7ರಾಗ 2 ಕಳೆದ್ರ 5 ಉಳಿತದ. ಮೈನಸ್ ಬರ್ಬೇಕಂದ್ರ 1 ಮೈನಸ್ ಮಾಡೋಣ, 1 ಪ್ಲಸ್ ಮಾಡೋಣ. -7ರ +2 ಕಳೆದ್ರ -5. ಮೈನಸ್ ಪ್ಲಸ್ ಮೈನಸ್ 7 2 14. n² ಮೈನಸ್ ಇದು ಬರೀಬೇಕಾ 7n +2n. ಇವೆರಡಕ್ಕೂ ಇಷ್ಟ ಆಯ್ತು. -14 = 0. ಇದು ಒಂದು ಪದ, ಇದು ಒಂದು ಪದ. ಎನ್ನದ ಬೆಲೆ n ಹೊರಗೆ ತೆಗದ್ರ 1 n ಉಳಿತು. 7 n ಹೊರಗೆ ತಕೊಂಡ್ರಲ್ಲ, ಇಲ್ಲಿ ಸ್ವಲ್ಪ ಜಾಗ ಬಿಟ್ಟು n -7 2 ತಗೊಳ್ಳೋಣ. ಇಲ್ಲಿ 2 ಅಂತ ತಗೊಳ್ಳೋಣ. 2 × n 2n ಪ್ಲಸ್ ಮೈನಸ್ 2 7 14. ಇಲ್ಲಿ n -7 ಇದು ಇದ್ರ ಬದಲಿ 1 ಬರೆಯೋದು. ಇದು ಕೂಡಿಸಿ 1 ಬರೆಯೋದು. n +2 ಅಂತ = 0. ಎನ್ನದ ಬೆಲೆ -7 ಇದ್ದಿದ್ದು ಹೊರಗೆ ಹೋಗೋತ್ನಾಗ +7 ಆಗತ್ತೆ. ಎನ್ನದ ಬೆಲೆ +2 ಹೊರಗೆ ಹೋಗೋತ್ನಾಗ -2 ಆಗತ್ತೆ. ಇದು ಋಣಾತ್ಮಕ ಉತ್ತರ ಅಲ್ಲ. ಅದು ಮೈನಸ್ ಬತ್ತಂದ್ರ ಉತ್ತರ ಅಲ್ಲ, ಪ್ಲಸ್ ಇದ್ದಿದ್ದೇ ಉತ್ತರ ಇರುತ್ತೆ. ಆದ್ದರಿಂದ ಎನ್ನದ ಬೆಲೆ ಎಷ್ಟು ಅಂದ್ರ 7 ಅಂತ ಬಂತು. ಇವಾಗ 1 ರೆಡಿ ಮಾಡಿದ್ರಿ ನೀವು. ಎನ್ನದ ಬೆಲೆ ಇಷ್ಟಾಯ್ತು. ಇನ್ನು ಏದ ಬೆಲೆ ಬೇಕಲ್ಲ, ಏದ ಬೆಲೆ ಬೇಕು ಅಂದ್ರ ಕಿಲಿ ಬರ a = 6 - 2n ಅಂತದ ನೋಡ್ರಿ. ಇದ್ರಾಗ ಇದು ಒಯ್ದು ಇದ್ರಾಗ ತುಂಬಿಡೋಣ. ನಾವು ತುಂಬಿಟ್ರ ಏದ ಬೆಲೆ ನಿಮ್ ಕೈಗೆ ಬಂದ್ಬಿಡುತ್ತೆ ಅಂತಾನೆ. ಹಾಗಾದ್ರ ಇಲ್ಲಿ 1ರಲ್ಲಿ ಅಂತ ಬರೆಯೋಣ. 1ರಲ್ಲಿ n = 7 ಆದೇಶಿಸಿ ಅಂದ್ರ ತುಂಬ್ರಿ ಅಂತಂದ್ರಿ. 1ರಲ್ಲಿ ಅಂದ್ರ a
ಈಕ್ವಲ್ ಟು 6 ಮೈನಸ್ 2 ಎನ್ ಅಂತ. ಹಾಗಾದ್ರ ಎ 6 ಬರೆಯನು ಮೈನಸ್ 2 ಬರೆಯನು. ಎನ್ನದ ಬೆಲೆ ಎಷ್ಟು ಬಂದದ ನೋಡೋಣ. ಇಲ್ಲಿ 7 ಬಂದದ. ಆ ಎನ್ ಇದ್ದಲ್ಲಿ 7 ತುಂಬಾನಿ 7. ಎ 6 2 7 14 ಅಂತ. ಎದ ಬೆಲೆ 14ರಾಗ 6 ಕಳೀರಿ ಎಷ್ಟು ಬತ್ತು? 8 ಮೈನಸ್ ದೊಡ್ಡದ ಮೈನಸ್ 8 ಆಗುತ್ತೆ. ಎದ ಬೆಲೆ 8. 2 ಬಂದು ಅಲ್ಲ. ಆದ್ದರಿಂದ ಎ ಈಕ್ವಲ್ ಟು ಮೈನಸ್ 8 ಎನ್ ಈಕ್ವಲ್ ಟು 7 ಆಗಿವೆ ಅಂತ. ಇಲ್ಲಿ A3 ಮೊದಲ ಪದ ಕೊಟ್ಟರು. A3 8 ಅಂದ್ರ ಎದ ಬೆಲೆ 3 ಅಂತ ಕೊಟ್ರು. ಎನ್ನದ ಬೆಲೆ 8 ಕೊಟ್ರು. ಎಸ್ ಎನ್ನದ ಬೆಲೆ 192 ಕೊಟ್ರು. ಡಿ ಅಷ್ಟೇ ಕೇಳ್ತಾರ. ಇಲ್ಲಿ ಎ ಎನ್ ಇಲ್ಲ. ನೀವು ತಗೋಬೇಕು ಅಂದ್ರ ಅದ್ರ ಅವಶ್ಯಕತೆನೂ ಇಲ್ಲ. ಯಾಕಂದ್ರ ಎ ಎನ್ ಇಲ್ಲಿ ಇಲ್ಲ. ಡೈರೆಕ್ಟ್ ಆಗಿ ಎಸ್ ಎನ್ ಫಾರ್ಮುಲಾ ತಗೋಬೇಕು ನಾವು. ಎಸ್ ಎನ್ ಈಕ್ವಲ್ ಟು ಎಷ್ಟು ಬರುತ್ತೆ? ಎನ್ ಅಪಾನ್ 2 ಬಂತು. 2a ಬರುತ್ತೆ ಪ್ಲಸ್ ಎಲ್ ಮೈನಸ್ 1 ಆನಂತರ ಡಿ. ಇಷ್ಟು ತುಂಬಿಕೊಂಡಿವಿ. ಎಸ್ ಎನ್ ಅಂದ್ರ ಕೊಟ್ಟಾರ. ಎಸ್ ಅಂದ್ರ ಒಂದೇ, ಎಸ್ ಎನ್ ಅಂದ್ರು ಒಂದೇ. ಅದಕ್ಕೆ ಹೇಳ್ದೆ ನಿಮಗೆ ಎಸ್ ಅಂತದಲ್ಲ, ಅದು ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಎಸ್ ಎನ್ ಅಂತೆ ಅರ್ಥ ಮಾಡ್ಕೋರಿ ಅಂತ ಹೇಳಿನ. ಬರೇ ಎಸ್ ಅದಲ್ಲ ಅಲ್ಲಿ. ಎಸ್ ಅಂದ್ರು ಒಂದೇ, ಎಸ್ ಎನ್ ಅಂದ್ರೂ ಒಂದೇ. ಎಷ್ಟು ಕೊಟ್ರು ಅವರು? 192 ಕೊಟ್ರು. ಎಸ್ ಎನ್ ಅಂದಲ್ಲಿ 192. ಎನ್ನದ ಬೆಲೆ ನೋಡ್ಕೊಂಡಾಗ ಇದ್ರಾಗ ಎನ್ನದ ಬೆಲೆ ಇಲ್ಲಲ್ಲ. ಎನ್ ಅಂತ ಎನ್ನದ ಬೆಲೆ 8 ಇಲ್ಲದ ನೋಡ್ರಿ. 8 ಆನಂತರ 2 2ಕ್ಕೆ 2 ಬರೆಯನು. ಏದ ಬೆಲೆ ಕೊಟ್ಟಾರ 3. ಆನಂತರ ಎನ್ನದ ಬೆಲೆ ಕೊಟ್ಟಾರ ಇಲ್ಲಿ 8 ಮೈನಸ್ 1. ಡಿದ ಬೆಲೆ ಇಲ್ಲ. ಅದೇ ಪ್ರಶ್ನೆ ಅದ ಇಲ್ಲಿ. ಡಿ ಅಂತ ಬರ್ಕೊಳ್ಳೋಣ. ಇವಾಗ 192 ಇಲ್ಲಿ ಕಡತ್ ಹೊಡೆದು ಬಿಡ. ಕಡತ್ ಹೋಗ್ತಾವ ಇವು. 2 1 2 4 ಹೋಗ್ತದ. 4 ಇದಕ್ಕ ಗುಣಸಾನು 6 ಬಂತು. 8ರಾಗ 1 ಕಳೆ 7 ಆಗತ್ತೆ. 7 ಡಿ ಗುಣಸಾನು 7 ಡಿ. ಇಲ್ಲಿ 192 4ರಿಂದ 6ಕ್ಕ 4ರಿಂದ 7ಕ್ಕ ಗುಣಸಾನು 4 6 24 ಆಗತ್ತೆ. 4ರಿಂದ 7ಕ್ಕೆ ಗುಣಿಸ್ಬೇಕು. 4 7 28 ಡಿ ಆಗತ್ತೆ. ಇದು ಇಲ್ಲೇ ಇಟ್ಟು ಇದು ಈಗ ಟ್ರಾನ್ಸ್ಫರ್ ಮಾಡೋಣ. 192 ಅದಲ್ಲ, ಅದರ ಕಡೆ ಇದು ಸರ್ಸನ್ ಮೈನಸ್ 24 ಆಗತ್ತೆ. 28 ಡಿ ಅಂತ ಉಳಿಯುತ್ತಿಲ್ಲಿ. 192ರಾಗ 24 ಹಿಂಗ್ ಬರ್ಕೊಂಡ್ ಕಳೀರಿ. ಯಾಕಂದ್ರ ಲೆಕ್ಕ ತಪ್ಪಬಾರ್ದಲ್ಲ. ಅದಕ್ಕೆ ನಿಮ್ಗೆ ನಾಳೆ ಪೇಪರ್ದಾಗ ಹಿಂಗ್ ಬಂದು ಅಂದ್ರ ಒಮ್ಮೆ ಬೈಪಟ್ಲೆ ಇಡ್ಲಕ್ ಹೋಗ್ಬೇಡ್ರಿ. ಒಂದ್ ಸ್ವಲ್ಪ ಕಳಿಯದ್ ನೋಡ್ರಿ. ಮೈನಸ್ 24 12ರ 4 ಹೋದ್ರ 8 9ರಾಗ 3 ಕಳೆದ್ರ 6 ಆಗತ್ತೆ. 2 1 3 ಅಲ್ಲ. 9ರ 3 ಕಳೆದ್ರ 6 1ಕ್ಕ 1 ಎಷ್ಟು ಬತ್ತು? 168 ಬರುತ್ತೆ. 168 28 ಡಿ ಅಂತ. ಹೌದಾ? ಇವಾಗ 28ರಿಂದ 168ಕ್ಕ ಭಾಗಿಸ್ಬೇಕು. ಹಾಗಾದ್ರ ಡಿದ ಬೆಲೆ ಬೇಕು. ಡಿದ ಬೆಲೆ ಬೇಕಾದ್ರ 168 ಅಪಾನ 28. ಹೌದು. ಆನಂತರ 4 7 28 4 4 16 8 ಉಳಿತಲ್ಲ 2 ಹೌದಾ? ಇನ್ನು ಕಡತ್ ಹೋಗ್ತಾವ ನೋಡ್ರಿ. 7 1 7 6 ಅಂದ್ರ 28 1 28 6 ಅಂತ ಅಂದಂಗಾಯ್ತು. ಹಾಗಾದ್ರ ಡಿ ಈಕ್ವಲ್ ಟು ಎಷ್ಟು? 6 ಅಂದ್ರ ಸಾಮಾನ್ಯ ವ್ಯತ್ಯಾಸ 6 ಆಗಿದೆ. ಎಲ್ ಅಂತದ ಫಸ್ಟಿಗೆ ಎಲ್ ಅಂತ ಕೊಟ್ರ ನೋಡ್ರಿ. ಎಲ್ ಅಂದ್ರ ಮತ್ತೊಂದು ಪದ ಅಲ್ಲ. ಅದಕ್ಕ ಎ ಎನ್ ಅಂತನೂ ಗುರುತಿಸ್ತೀವಿ, ಎಲ್ ಅಂತನೂ ಗುರುತಿಸ್ತೀವಿ. ಎರಡು ಒಂದೇ. ಎ ಎನ್ ಅಂದ್ರು ಅದೇ, ಎಲ್ ಅಂದ್ರೂ ಅದೇ. ಎನ್ ಅಂದ್ರ ಕೊನೆಯ ಪದ, ಎಲ್ ಅಂದ್ರ ಲಾಸ್ಟ್ ಟರ್ಮ್ ಅಂತ ಇಂಗ್ಲಿಷ್ ನಾಗ ಹೇಳ್ತೀವಿ ನಾವು. ಅದಕ್ಕೆ ಎಲ್ಲದಿಂದ ಹೇಳಿರ್ತೀವಿ ನಾವು. ಎಲ್ಲ ಅಥವಾ ಎ ಎನ್ ಇವೆರಡು ಒಂದೇ ಇವು. ಹೌದಾ? ಎಷ್ಟು ಕೊಟ್ರು ಅಂದ್ರ 28 ಕೊಟ್ರು. ಎಸ್ ಎನ್ ಅಂತ ಕೊಟ್ರು 144 ಅಂತ ಕೊಟ್ರು. ಇಲ್ಲಿ ಇನ್ನೊಂದು ಪದ ಪದಗಳ ಸಂಖ್ಯೆ ಅಂತ ಕೊಟ್ರಲ್ಲ. ಎನ್ನದ ಬೆಲೆ 9 ಅಂತ ಕೊಟ್ಟಾರ.
ಏದ್ ಬೆಲೆ ಕೇಳ್ತಾರ ಅವ್ರು. ಇಷ್ಟಿದ್ದಾಗ ಎ ಎನ್ ಇತ್ತು, ಎಸ್ ಎನ್ ಇತ್ತು, ಎನ್ ಇತ್ತು ಅಂದ್ರ ಏದ್ ಬೆಲೆ ಹೆಂಗ್ ಕಂಡಿಡಿತೀವಿ? ಎಸ್ ಎನ್ ಈಕ್ವಲ್ ಟು ಎನ್ ಅಪಾನ 2 ಬ್ರಾಕೆಟ್ ಎ ಪ್ಲಸ್ ಎ ಎನ್ ಅಂತ ಬರೀತೀವಿ. ಮತ್ ಎ ಎನ್ ಕೊಟ್ಟಿಲ್ಲಲ್ರಿ, ಎಲ್ಲಿ ತುಂಬಾದ್ರಿ ಅಂತಲ್ಲ, ಎ ಎನ್ ಅಂದ್ರ ಎಲ್ ಅಂದಂಗೆ ಅಂತ ಅರ್ಥ. ಎಸ್ ಎನ್ ಅಂದ್ರ 144 ಇದ್ರ ಜಾಗದಾಗ ಬರ್ಯಾನ. ಆ ನಂತರ ಎನ್ನದ ಬೆಲೆ 9 ಬರ್ಯಾನ. 2ಕ್ಕ 2, ಎದ ಬೆಲೆ ಇಲ್ಲ, ಎ ಎನ್ ಅಂತ ಕೊಟ್ರವ್ರು 28 ಅಂತ. ಇದಕ್ಕ ಗುಣಸಾನ 144 ಇಂಟು 2. ಆ ನಂತರ 9 ಉಳಿತಲ್ಲ, ಇದು ಇಲ್ಲಿ ಬಂತು ಅಂದ್ರೆ 9 ಎ ಅಂತದ, ಅದಕ್ಕ 28. ಹೌದಾ? ಇಲ್ಲಿ 9ರಿಂದ ಇದಕ್ಕ ಭಾಗಸಾನ 144 ಇಂಟು 2ಕ್ಕ 9ರಿಂದ ಭಾಗಸಾನ. ಇಲ್ಲಿ 9 ಅದಲ್ಲ, ಇದರಿಂದ ಭಾಗಸಾನ. ಇಲ್ಲಿ ಎ ಉಳಿತದ, ಇಲ್ಲಿ ಪ್ಲಸ್ 28 ಅಷ್ಟೇ ಉಳಿತವ. ಇದು ಇಲ್ಲಿ ಬಂತ. ಈಗ 9 ಒಂದ್ಲೆ 9 ಒಂದ್ಲೆ 9 ತಗೊಳ. 14ರಾಗ 9 ಕಳೆದ್ರ ಎಷ್ಟು ಉಳಿತು? 5 ಉಳಿತು. 54 ಐತಲ್ಲ, 9 6ಲೆ 54 ಅಂದ್ರ 16 2 ಅದ ಅಂದಂಗಾಯ್ತು. 16 ಇಂಟು 2 ಎ ಪ್ಲಸ್ 28. ಇಲ್ಲಿ 16 2ಲೆ 32. ಆ ನಂತರ ಎ ಪ್ಲಸ್ 28. ಏದ ಬೆಲೆ ಬೇಕಲ್ಲ ನಿಮಗ, ಇದು ಈ ಕಡೆ ಸರಿ. ಎ ಈಕ್ವಲ್ ಟು 32 ಪ್ಲಸ್ 28 ಬರೋತ್ನಾಗ ಮೈನಸ್ 28 ಆಗತ್ತೆ. ಏದ ಬೆಲೆ ಎಷ್ಟು ಅಂದ್ರ 32ರಾಗ 28 ಹೋದ್ರ 4 ಅಂತ. ಅಂದ್ರ ಮೊದಲ ಪದ ಎಷ್ಟಾಗ್ಯದ ಅನ್ನಂಗ ಐತಲ್ಲಿ 4 ಆಗಿದೆ ಅಂತ. ಈ ರೀತಿಯಾಗಿ ಇದನ್ನ